ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಚಿದಾನಂದ ಬಸವಂಗೆ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತನಾದೆನು ಗುರುವೇ ಯೋಗಿನಾಥ, ಯೋಗಿನಾಥ, ಯೋಗಿನಾಥ. ಎಮ್ಮಪ್ಪ ಬಸವಣ್ಣ, ಎಮ್ಮವ್ವೆ ನೀಲಮ್ಮ, ಎಮ್ಮಯ್ಯ ಪ್ರಭುರಾಯ ಚನ್ನಬಸವಣ್ಣ. ಇನ್ನುಳಿದ ಶರಣರಿಗೆ ಶರಣೆಂದು ಧನ್ಯನಾದೆನಯ್ಯ ಯೋಗಿನಾಥ, 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 ಯೋಗಿನಾಥ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನ್ಯ ಬಯಸಿದ ಬಸವಾದಿ ಪ್ರಮಥರನ್ನು, ಜಗತ್ತಿನ ಎಲ್ಲ ಮಹಾನ್ ದಾರ್ಶನಿಕರನ್ನು ಸ್ಮರಿಸಿಕೊಂಡು, ಜ್ಞಾನಯೋಗಿಗಳು, ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವಂಥ ಈ ದೇಶ, ಈ ರಾಷ್ಟ್ರ ಕಂಡಂಥ ಶ್ರೇಷ್ಠವಾಗಿರುವಂಥ ಸಂತರಾಗಿರುವ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ವಂದಿಸಿ, ಅವರದೇ ಪ್ರತಿರೂಪವಾಗಿರುವಂಥ, ಅವರೇ ಮೆಚ್ಚಿಸಿದ, ಅವರೇ ಮೆಚ್ಚಿದ ನೆಚ್ಚಿದ, ಅವರ ಅತ್ಯಂತ ಒಲವಿನ ಪರಮಪೂಜ್ಯರಾಗಿರ್ತಕ್ಕಂಥ ಪೂಜ್ಯಶ್ರೀ ಅಮೃತಾನಂದ ಮಹಾಸ್ವಾಮಿಗಳ ಗುರುದೇವಾಶ್ರಮ ಬಾಲಗಾಂವ್ ಮತ್ತು ಕಾತ್ರಾಳ್ ಮಠದ ಪರಮಪೂಜ್ಯ ಶ್ರೀಗಳವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ನನ್ನನ್ನು ಈ ಭಾಗದಲ್ಲಿ ಪರಿಚಯಿಸಬೇಕಂತನೋ ಅಥವಾ ತಮ್ಮೆಲ್ಲರಿಗೆ ನನ್ನ ಅನಿಸಿಕೆಗಳನ್ನು, ಚಿಂತನೆಗಳನ್ನು ಕೇಳಬೇಕಂಥೇಳಿ ನಾನು ಬುದ್ಧಿಜೀವರಿಗೆ ಭಾಳ ನಿಯರೆಸ್ಟ್ ಇದ್ದೆ, ಹತ್ತಿರದವನಿರೋದರಿಂದ ನಮ್ಮ ಧಾರವಾಡದ ಮಮ್ಮಿಗಟ್ಟಿ ಪರಮಪೂಜ್ಯ ಬಸವಾನಂದ ಶ್ರೀಗಳವರು ಇಲ್ಲಿ ಪರಿಚಯಿಸಿದ್ದಾರೆ. ಅವರು ಕೂಡ ಭಾಳ ಆತ್ಮೀಯರಿದ್ದಾರೆ. ಬುದ್ಧಿಜಿ ಅವರಿಗೆ ಅತ್ಯಂತ ಆಪ್ತರು, ಎಲ್ಲ ಪೂಜ್ಯರ, ಎಲ್ಲ ಸ್ವಾಮಿಗಳವರಿಗೆ ಒಡನಾಟಿಗಳು, ಸ್ನೇಹಿಗಳಾಗಿರುವಂಥ ನಮ್ಮ ಪೂಜ್ಯರಲ್ಲಿ ಶರಣಾರ್ಥಿಗಳು. ಚಳಿ, ನಿದ್ರೆ, ಒತ್ತಡ, ಉದ್ಯೋಗ ಏನೇ ಇರಲಿ, ಬೆಳಗಿನ ಜಾವದ್ದು ಅದನ್ನೆಲ್ಲ ಸರಿಸಿ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರ ಮೇಲಿನ ವಿಶ್ವಾಸ ಮತ್ತು ಸೇವಾ ಭಾವ ತುಂಬಿಕೊಂಡು ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು ಕೇಳಲು ಬಂದಿರುವಂಥ, ಆಲಿಸಲು ಬಂದಿರುವಂಥ ಹಿರಿಯರಲ್ಲಿ, ಕಿರಿಯರಲ್ಲಿ, ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಈಗಲೂ ಕೂಡ ಇದನ್ನು ನಾನು ಬುದ್ಧಿಜೀವರ ವೇದಿಕೆ ಅಂತಲೇ ಭಾವಿಸ್ತೀನಿ. ನಾನು ಇದೇನದಲ್ಲ, ಈಗ ನೀವು ಕೂತೀರಿ, ಇದೆಲ್ಲನೂ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪುಳದೇ ವೇದಿಕೆ. ಇದು ಅದೇ ಸಿಸ್ಟಮ್ಮು, ಅದೇ ಭಾವ, ಅದೇ ಶ್ರದ್ಧೆ, ಅದೇ ಒಂದು ಅಂಚು ಕಾದ ಮೇಲೆ ಅಂಚಿನ ಕೆಳಗಿನ ಕಿಚ್ಚು ತೆಗೆದಾಗಲೂ ಕೂಡ ಅಂಚು ಯಾವಾಗಲೂ ಕೂಡ ಕಾದಿರ್ತದಲ್ಲ, ಹಂಗೆ ಬುದ್ಧಿಜೀವ್ರದ್ದು. ಕೆಳಗಿನ ಕಿಚ್ಚು ಹೋಗ್ಯದಂದ್ರೂ ಅದರ ಹಂಚು ಕಾದದ್ದೇನು ಕಾವದಲ್ಲ, ಅದು ಅಷ್ಟು ಬೇಗ ಹೋಗಂಗಿಲ್ಲ. ಹೀಗಾಗಿ ಬುದ್ಧಿಜಿಯವರ, ಪೂಜ್ಯ ಸ್ವಾಮೀಜಿಯವರ ಏನವ್ರದ್ದು ಧ್ಯಾನದ ಕಾವು ಏನದಲ್ಲ, ಅವರು ಪ್ರೇಮ, ಅವರು ನಿಮ್ಮ ಮೇಲೆ ತೋರುವಂಥ ಆಧ್ಯಾತ್ಮಿಕದ ದೃಷ್ಟಿ, ಮಾತ್ರ ದೃಷ್ಟಿ ಯಾವತ್ತಿಗೂ ನಿಮ್ಮ ಮಧ್ಯದಲ್ಲಿ ಒಂದು ಜ್ಯೋತಿ ರೂಪದಲ್ಲಿ ಒಳಗಿರುತ್ತದೆ ಅನ್ನುವಂಥ ವಿಚಾರವನ್ನು ಪ್ರಾರಂಭದಲ್ಲಿ ಹೇಳ್ತಾ, ಅವರ ಪ್ರೇರಣೆ ನಿಮ್ಮೆಲ್ಲರಿಗೆ ಇರ್ತದೆ. ಅಂಥ
ಒಂದು ಪ್ರೇರಣೆಯನ್ನು ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನಾವು ಕೆಲವು ವಿಚಾರಗಳನ್ನು ಕೇಳ್ತೀವಿ. ಬೆಳಗಿನ ಜಾವದಲ್ಲಿ ಇದಕ್ಕೆ ಮುಂಜಾನೆಯ ಸಂಧ್ಯಾ ಅಂತಾರೆ. ಮುಂಜಾನೆಯ ಸಂಧ್ಯಾ, ಸಾಯಂಕಾಲದ ಸಂಜೆಗೆ ಸಂಜೆಯ ಸಂಧ್ಯಾ ಅಂತ ಕರೀತಾರೆ. ಎರಡು ಸಂಧ್ಯಾಗಳಂದರೆ ಸಂಧಿಸುವಂಥದ್ದು ಅಂತ, ಸಂಧಿಸ್ತದೆ. ಬೆಳಕು ಕತ್ತಲೆಯನ್ನು ಸಂಧಿಸುವ ಕಾಲವೇ ಬೆಳಗಿನ ಸಂಧ್ಯಾಕಾಲ. ಹಿಂಗೆ ಕತ್ತಲೆ ಸರಿದಿರ್ತದೆ, ಬೆಳಕು ಬರ್ತದೆ, ಎರಡು ಸಂಧಿಸ್ತಾವೆ. ಸಂಜೆನೂ ಕೂಡ ಹಾಗೆ ಆಗ್ತದೆ, ಕತ್ತಲೆ ಬರ್ತಿರ್ತದೆ, ಬೆಳಕು ಹೋಗ್ತಿರ್ತದೆ. ಇಂತಹ ಅದ್ಭುತವಾಗಿರುವಂಥ ಕಾಲ ಇದು ಆಧ್ಯಾತ್ಮಿಕದ ಸಾಧನೆ ಕಾಲ ಅಂತ ತಿಳ್ಕೊಂಡೇ ಬುದ್ಧಿಜೀವರು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರವಚನ ಇಟ್ಟಿರೋದು. ನೆನಪಿಟ್ಕೋಬೇಕು ನಾವು. ಪೂಜಾ ಪುನಸ್ಕಾರ, ಧ್ಯಾನ, ಜಪ ತಪಾದಿಗಳು, ಯಾವುದೇ ಅದ್ಭುತವಾಗಿರುವಂಥ ಸಾಧನೆಗೆ ಇವೆರಡೂ ಸಮಯ ಬಹಳ ಯೋಗ್ಯ. ಮುಂಜಾನೆಯ ಸಂಧ್ಯಾ, ಸಂಜೆನೆಯ ಸಂಧ್ಯಾ ಕೂಡುವಂಥವು. ಪ್ರಕೃತಿಯಲ್ಲಿ ಈ ಎರಡು ಸಮಯದಲ್ಲಿ ಯಾವಾಗಲೂ ಒಂದು ಸಮತೋಲನವನ್ನು ಕಾಯ್ಕೊಳ್ಳುವಂಥ ಸಮಯ ಅವು ಎರಡು ಸಮಯ. ಇನ್ನು ಉಳಿದ ಸಮಯದಲ್ಲಿ ಹೆಂಗಿರ್ತದೆ ಅಂತಂದರೆ ಸ್ವಲ್ಪ ಸಮತೋಲನ ಕಳ್ಕೋತದೆ ಪ್ರಕೃತಿಯಲ್ಲಿ. ಜನಗಳು ನೋಡ್ರಿ ಉಳಿದ ಸಮಯದಲ್ಲಿ ಹತ್ತಿರ ಇರ್ತಾರೆ, ಒಮ್ಮೆ ಹಿಂಗಿರ್ತಾರೆ, ಒಮ್ಮೆ ಹಂಗಿರ್ತಾರೆ, ಒಮ್ಮೆ ಸಿಟ್ಟಿಗೆ ಹೇಳ್ತಾರೆ, ಹೌದಿಲ್ಲ? ಅದಕ್ಕೆ ಸಮಯ, ಸಂದರ್ಭ, ಪ್ರಕೃತಿ ಎಲ್ಲನೂ ಕೂಡ ಬಹಳ ಮುಖ್ಯವಾಗಿರ್ತದೆ. ನಮ್ಮ ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಅದಕ್ಕೆ ನಿಜಗುಣ ಶಿವಯೋಗಿಗಳಿಗೆ ಏನಂತಾರಂತಂದರೆ ಮನಸ್ಸಿಗೆ ಬಂದಂತೆ ನಡೆಯದಿರು. ಯಾವಾಗ ಬೇಕಾದಾಗ ಎದ್ದೊಳೋದು, ಬೇಕಾದಾಗ ಉಣ್ಣೋದು, ಬೇಕಾದಾಗ ಹಿಂಗೆ ಹೋಗೋದು, ಹಂಗೆ ಮನಸ್ಸು ಹೆಂಗೆ ಬರ್ತದೆ, ಗಾಳಿ ಹೆಂಗೆ ಬರ್ತದೆ ಹಂಗೆ ಹೋಗಬೇಡ. ಗಾಳಿ ಗುಣ ಏನಂತಂದ್ರೆ ಅದು ತನ್ನ ಚೇಂಜ್ ಮಾಡ್ಕೋತದ್ದು, ತನ್ನ ದಾರಿಯನ್ನು ಬದಲು ಮಾಡ್ಕೋತ. ಯಾವಾಗ ಬದಲು ಮಾಡ್ಕೋತ ಹೇಳಕ್ಕೆ ಬರೋದಿಲ್ಲ. ಅದು ಗಾಳಿ ಹೋಗ್ತಾ ಹಿಂಗೆ ಹೊಂಟಿರ್ತದೆ, ಪಟ್ನ ಹಿಂಗೆ ತಿರುಗುತ್ತದೆ. ಹೀಗಾಗಿ ಮನಸ್ಸಿಗೆ ಬಂದಂತೆ ನಡೆಯದಿರು. ಅದು ಹೆಂಗೆ ಬೇಕಂಗೆ ತಿರುಗ್ತದೆ ಗಾಳಿ. ಬಟ್ ಹಂಗೆ ಮನಸ್ಸು ಅದು ಯಾವಾಗ ಇಚ್ಛೆ ಪಡ್ತದೆ, ಹೆಂಗಿರ್ಬೇಕಂತಂತದ ಹಂಗೆ ಬಿಡಬೇಡ. ಅದಕ್ಕೊಂದು ಸರಿಯಾದಂಥ ಕ್ರಮ ಹಾಕ್ಕೊಂಡು ಹೋಗು, ಸಾಧನೆ ಮಾಡು, ಸಿದ್ಧಿಯನ್ನು ಅನ್ನುವಂಥದ್ದು. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅನ್ನುವಂಥ ಸಾಲಿನ ಅರ್ಥದ. ಯಾವಾಗ ಬೇಕು ಅವಾಗ ಹೆಂಗೆ ಬೇಕಂಗೆ ಮಾಡೋದು ಬೇಡ. ಅದು ಯಾವಾಗ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಏನು ಅನ್ನುವಂಥದ್ದನ್ನು ಒಂದು ಪ್ಲ್ಯಾನ್ ಮಾಡಿ, ಒಂದು ನಿರ್ಧಾರ ಮಾಡುವಂಥದ್ದೇನು ಒಂದು ಬುದ್ಧಿ ಅದಲ್ಲ, ಆ ಬುದ್ಧಿಯಿಂದ ಕೆಲಸ ಅನ್ನುವಂಥದ್ದೇ ಶರಣರದ ಉದ್ದೇಶ ಅದ. ಹೀಗಾಗಿ ಇಂಥ ಸಮಯ ಪ್ರಜ್ಞೆ ಇಟ್ಕೊಂಡು ಬುದ್ಧಿಜಿಯವರು ನಮಗೆಲ್ಲರೂ ಕೂಡ ಇವತ್ತೆಲ್ಲರಿಗೂ ಸಮಯ ಪ್ರಜ್ಞೆಯನ್ನು ಇವತ್ತು ಅವರಿಂದಲೇ ನಾವು, ಅಂಥ ಮಾಸ್ಟರ್ಗಳಿಂದಲೇ ನಾವು ಕಲಿತು ಗಟ್ಟಿ ಮಾಡ್ಕೋಬೇಕಾಗಿ. ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ಇದು ನೋಡ್ರಿ, ಇನ್ನೊಂದು ಸಾಲು ತಗೊಳ್ರಿ. ಕ್ರಮಬದ್ಧವಾಗಿ ಹೋಗ್ಬೇಕಂತ ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ಕ್ರಮ ತಪ್ಪಿ ನಡೆದಾಗ ಅದೇ ಕಷ್ಟ ಉಂಟಾಕತ್ತೆ, ಹೌದಿಲ್ರಿ? ಎಷ್ಟು ಉಣ್ಬೇಕು, ಏನು ಉಣ್ಬೇಕು, ಹೆಂಗೆ ಉಣ್ಬೇಕು, ನಮ್ಗೆ ಇದಾಗ್ಯದ, ಇದು ಹಿಂಗೊಂದು ಕ್ರಮ ಅದ, ಸಿಸ್ಟಮ್ ಅದ. ಸಿಸ್ಟಮ್ ನೀವು ಬಿಟ್ಟು ಏನಾದರೂ ಮಾಡೋಕ್ಕೆ ಹೋದ್ರೆ ಸಿಸ್ಟಮ್ ನಿಮ್ಮನ್ನು ತೊಗೊಳಂಗಿಲ್ಲ ಒಳಗದು. ಈಗ ನೀವು ಲ್ಯಾಪ್ಟಾಪ್ ನೋಡ್ತೀರಿ, ಅದೊಂದು ಸಿಸ್ಟಮ್ ಅದ. ಆನ್ ಮಾಡೋದಾಗಲೇ ಸಿಸ್ಟಮ್ ಅದ, ಮೂವ್ ಮಾಡಬೇಕು ಒಳಗಡೆ, ಆಮೇಲೆ ಅದನ್ನು ಸೆಟ್ ಮಾಡೋದು, ಶೂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಅದ. ಹಂಗೆ ಹೋಗೋದದ, ಹಂಗೆ ಬರೋದದ. ಮತ್ತು ಬೇರೆ ಸಿಸ್ಟಮ್ ಥ್ರೂ ನೀವೇನು ಮಾಡೋಕ್ಕೆ ಹೋದ್ರೆ ಅದು ಶೂಟ್ ಆಗಂಗಿಲ್ಲ. ಹೀಗಾಗಿ ಒಂದು ಸಿಸ್ಟಮ್ ಇಟ್ಟುಕೊಂಡು ಜೀವನ ಮಾಡ್ರಿ ಅನ್ನುವಂಥದ್ದು ಒಂದು ವಿಚಾರ. ಸಾಮಾನ್ಯವಾಗಿ ಇವತ್ತಿನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ನೋವುಗಳು, ತ್ರಾಸುಗಳೆಲ್ಲ ನೋಡಿಬಿಟ್ರೆ ಇಂಥದ್ರಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ನಾವು ಹೊರಗೆ ಒಳಗೆ ಎರಡೂ ಕಡೆ ನೋಡ್ತೀವಿ. ಆದರೂ ಕೂಡ ದೊಡ್ಡವರು ಏನಂತಾರೆ, ಇರಲಿ, ಕೋಳಿ ಗುಣ ಕೂಗುತ್ತೈತಿ, ಅದರಲ್ಲಿ ಕಾಗಿ ಗುಣ ಕರಿತೈತಿ. ಕೋಳಿ ಕೂಗುತೈತಿ, ಕಾಗಿ ಕರಿತೈತಿ ಅಲ್ರಿ? ಯಾರನ್ನ ಕರಿತೈತೆ ಅದು? ನಿಮ್ಮನ್ನು ಕರಿತೈತೇನದು? ನೀವು ಹೋಗೋರಲ್ಲ, ಬಿಡೋರಲ್ಲ. ಒಲ್ಲ ಕಾಗಿ ಬಂದ್ರೆ ಕಲ್ ತೊಗೊಂಡು ಬೆನ್ನು ಹತ್ತವ್ರು, ಕಾಗಿ ಬಂದು ಕುಂತತ್ತವ ಮಾರಾಯ ಅಂತ. ಕಾಗಿನೇ ಕರಿತೈತಿ, ಕೋಳಿನೇ ಕರಿತೈತಿ. ಆದರೆ ಮನುಷ್ಯರನ್ನ ಕರೆದ್ರೆ ಭಾಳ ಒಳ್ಳೆಯದು ಅಂತಾರೆ ಅವ್ರು. ಶರಣರು ಏನಂತಾರೆ, ಅದು ಕಾಗಿ ಕೂಗೋ ಗುಣ ಅದ, ಕರಿಯೋ ಗುಣ ಐತಿ. ಕೋಳಿಗೆ ಕೂಗೋ ಗುಣ ಐತಿ. ಒಂದೊಂದಕ್ಕೆ ಒಂದೊಂದು ಅದಾವ. ಮತ್ತು ನಿಮಗೂ ಒಂದು ಇರಲಿ, ಅದು ನಿಮ್ಮ ಧರ್ಮನ ನೀವು ಮಾಡ್ರಿ.
ಅವು ತಮ್ಮ ಧರ್ಮ ಹೆಂಗೆ ಮಾಡಾಕತ್ತೇವಲ್ಲ, ನಿಮ್ಮದು ಒಂದು ಧರ್ಮ ಇರಲಿ, ನೀವು ಕೂಡ ಕರ್ಕೊಂಡು ಪ್ರೀತಿಯಿಂದ ಊಟ ಮಾಡಿರಿ, ಹಂಚ್ರಿ, ಇದ್ದಲ್ಲಿ ಸ್ವಲ್ಪ ಹಂಚ್ಕೊಂಡು ತಿನ್ನಿರಿ, ಉಣ್ರಿ ಅಂತ ಅನ್ನುವಂಥದ್ದು ಅದ್ಭುತವಾಗಿರುವಂಥ ತತ್ವಗಳಿವು. ಅವು ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಜಾತಿಗಳನ್ನು ಗುರುತಿಸ್ತವೆ, ಹಂಚ್ಕೊಂಡು ತಿಂತಾವೆ. ಆದರೆ ನೀವು ಯಾಕೆ ನಿಮ್ಮ ಮನುಷ್ಯ ಜಾತಿಯನ್ನು ಗುರುತಿಸ್ಕೊಂಡು ಹಂಚ್ಕೊಂಡು ತಿನ್ನೋ ಬುದ್ಧಿ ಯಾಕಿಲ್ಲ ನಿಮಗೆ? ಇದ್ದಷ್ಟಾದ್ರೆ ಹಂಚ್ಕೊಳ್ರಿ ಅನ್ನುವಂಥದ್ದು ಶರಣರ ಸಂದೇಶ ಅದ ಇದು. ಹೀಗಾಗಿ ಇಂಥ ಕಷ್ಟ ನಷ್ಟಗಳ ಮಧ್ಯದಲ್ಲಿ, ನೋವು ನಲಿವುಗಳ ಮಧ್ಯದಲ್ಲಿ, ಏಳು ಬೀಳುಗಳ ಮಧ್ಯದಲ್ಲಿ, ಕತ್ತಲೆ ಬೆಳಕಿನ ಮಧ್ಯದಲ್ಲಿ, ಲಾಭ ನಷ್ಟಗಳ ಮಧ್ಯದಲ್ಲಿ, ಬೇಕು ಬೇಡಗಳ ಮಧ್ಯದಲ್ಲಿ ನಾವು ಜೀವನ ಮಾಡಬೇಕಾಗೈತಿಲ್ರಿ. ನಾವು ಬರೀ ಬೆಳಕಿನಾಗಿಲ್ಲ, ಬರೀ ಬೆಳಕಿನಾಗಿದ್ದರೆ ಇದು ಅಧ್ಯಾತ್ಮ ಬೇಕಾಗದ ಅವಶ್ಯಕತೆ ಇದ್ದಿಲ್ಲ. ಅಥವಾ ನಾವು ಬರೀ ಕತ್ತಲದೊಳಗೂ ಇಲ್ಲ, ಅವಾಗ ನಮಗೆ ಉಳಿದದ್ದು ವಿಚಾರ ಇರೋಂಗಿಲ್ಲ. ಕತ್ಲಾಗಿದ್ದವ್ರು ಅದ್ರ ಕತ್ಲನೇ ಆರಾಮಿರ್ತಾರೆ ಅವರು. ನಮ್ಮ ಒಳಗೆ ಏನು ಸೇರ್ಕೊಂಡದಂದ್ರೆ ಕತ್ತಲೆ ಒಳಗೆ ಒಂದಿಷ್ಟು ಬೆಳಕು ಸೇರ್ಕೊಂಡತಿ. ಆದ್ರೆ ಆ ಬೆಳಕಿನ ವಿಕಾಸ ಆಗಿಲ್ಲ. ಏನಾಗಿಲ್ರಿ? ಬೆಳಕಿನ ವಿಕಾಸ ಆಗಿಲ್ಲ. ಕತ್ತಲೆ ಒಳಗೆ ಬೆಳಕದ, ಆದ್ರೆ ಬೆಳಕಿನ ವಿಕಾಸ ಆಗಲಾರ್ದಕ್ಕಾಗಿ ಕತ್ತಲೆ ಆವರಿಸಿಬಿಟ್ಟದ, ಒಳಗದ. ಹೌದಿಲ್ರಿ? ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನೋ, ಇದೇನೋ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ಇಟ್ಟು ಚಂದ ಬರೆದಾರಿದ್ದ ವಚನ. ಎಲ್ಲರಿಗೆ ಶರಣರ ಬಗ್ಗೆ ತಮಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು, ಚೆನ್ನಾಗಿ ವಿಶಾಲವಾಗಿ ಚಂದ ಸಮಗ್ರವಾಗಿ ಓದಬೇಕು, ತಿಳ್ಕೋಬೇಕು. ನೋಡ್ರಿ, ಕಲ್ಲಾಗ ಬಂಗಾರ ಐತಿಲ್ರವ, ಐತಿಲ್ರಣ್ಣ? ಆಯ್ತು. ಬಂಗಾರ ಯಾರಿಗೆ ಬೇಡ ಹೇಳ್ರಿ? ಬಂಗಾರ ಅಂದರೆ ಎಲ್ಲರೂ ಬಾಯಿ ತೆರೀತಾರೆ. ಅದ್ರಾಗ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಅನ್ನಿಸ್ತದೆ. ಈ ಗಂಡು ಮಕ್ಕಳಿಗೆ ಹೆಚ್ಚಾಗಿಬಿಟ್ಟದ್ದು ಅದು. ಹೌದಲ್ಲ? ಸೌಂದರ್ಯ ಪ್ರಜ್ಞೆ ಆಗಲಿ, ಆಭರಣಗಳನ್ನು ಅಪೇಕ್ಷೆ ಪಡೋದಾಗಲಿ ಅವರಿಗೆ ಭಾಳ ಲೈಕ್ ಇರ್ತದೆ. ಒಬ್ಬ ಹೆಣ್ಮಗಳು ಬಂಗಾರ ಕಳ್ಕೊಂಡ್ಬಿಟ್ಟಾಳ. ನೆಕ್ಲೆಸ್ ಗಂಡಗೆ ಕಾಡಿ ಕೂಲಿಕಾರ ಗಂಡ ಕಾಡಿ ಎಲ್ಲಿ ಕೂಲಿ ಮಾಡ್ತಿದ್ನಲ್ಲ, ಅವ್ರ ಮನೆ ಒಳಗೆ ಹೆಣ್ಮಕ್ಳೆಲ್ಲ ಚಲೋ ನೆಕ್ಲೆಸ್ಗಳು, ಬಂಗಾರ ಸರಗಳು ಹಾಕ್ಕೊಂಡು ತಿರುಗುತ್ತಿದ್ರಂತ. ಅದನ್ನು ನೋಡಿ ಆಕೆಗೂ ಪ್ರೀತಿ ಬಂತು. ಯಾರಿಗರವ? ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ ಆಳ ಮಗನಿಗೆ ಹೆಂಡ್ತಿಗೆ. ಆಕೆ ದಿನ ಕಾಡಿ ಇಟ್ಲಂತ. ರೊಟ್ಟಿ ಸರಿಗೆ ಮಾಡಂಗಿಲ್ಲ, ಸಾರು ಸರಿಗೆ ಮಾಡಂಗಿಲ್ಲ, ಪಲ್ಯ ಸರಿಗೆ ಮಾಡಂಗಿಲ್ಲ, ಚಹಾ ಸರಿಗೆ ಮಾಡಿಕೊಡಂಗಿಲ್ಲ, ಸಪ್ ಚಹಾ ಇದೆಲ್ಲ ಗೊತ್ತಾಯ್ತಂತ ಅವನಿಗೆ. ಏನು ಮಾಡಕ್ಕೆ ಬರ್ಲಾರ್ದಂಗೆ ಐತಂತೇಳಿ ಆಕೆ ನಿಚ್ಚೆ ಏನಿತ್ತು, ಒಂದು ನೆಕ್ಲೆಸ್ ಹಾಕ್ಕೋಬೇಕಂತಿತ್ತಂತ. ಹಿಂಗಾಗಿ ಅವ ಸಾಲ ಮಾಡಿ, ಬಡ್ಡಿ ಹಂಗೆ ತೆಗೆದು ಸಾಲ ಮಾಡಿ ತಂದ ನೆಕ್ಲೆಸ್ ಕೊಟ್ಟ. ನೆಕ್ಲೆಸ್ ಹಾಕ್ಕೊಂಡ್ಲಕ್ಕಿ ಅದು ಎಂದು ಹಾಕ್ಕೊಳ್ಳಾರ್ದು ಹೆಣ್ಮಗಳು ಕಳ್ಕೊಂಡ್ಬಿಟ್ಟಾಳ. ಅಲ್ಲಿ ಕೇಳಾಳ, ಇಲ್ಲಿ ಕೇಳಿ, ಎಲ್ಲ ಕಡೆ ಕೇಳಾಕತ್ತಾಳ, ಸಿಗರೇ ಇಲ್ಲ. ಆದ್ರೆ ಒಬ್ಬ ಗೆಳತಿನ ಕೇಳಿದ್ಲಂತ, ಭಾಳ ಪಕ್ಕಾ ಗೆಳತಿ ಇದ್ಲಕ್ಕಿ. ಎಷ್ಟೋ ಮಂದಿ ಗೆಳತಿಯರು ಬಂಗಾರ ಸಿಕ್ಕರು ಕೊಡ್ತಾರೇನ್ರಿ ಅವರು? ಗೆಳೆತನದಲ್ಲಷ್ಟೇ ಪ್ರೀತಿ, ಆದರೆ ವಸ್ತುಗಳಲ್ಲಿ ಮಾತ್ರ ಪ್ರೀತಿ ಸ್ನೇಹ ಇರಂಗಿಲ್ಲ ಅವರು. ಅದಕ್ಕಾಗಿ ನಿಮ್ಮ ವಸ್ತುಗಳನ್ನು, ನಿಮ್ಮ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರವನ್ನು ಅದ್ರ ಜೊತೆಗೆ ಸ್ನೇಹ ಪ್ರೀತಿಯನ್ನು ಹಂಚ್ಕೋಬೇಡ್ರಿ, ಇಲ್ಲಾಂದ್ರೆ ಅದು ಹೋಗೇ ಬಿಡ್ತೈತಿ. ಎಲ್ಲಿಟ್ಟಿವ ಅಂತ ಕೇಳಿದ್ಲಂತ ಗೆಳತಿ. ಏನಿಲ್ಲವ, ಇಲ್ಲೇ ಕುದಿಗೆ ಕಟ್ಕೊಂಡಿದ್ನಂದ್ಲಂತಕಿ. ಅದೇನಾಗೈತಿ, ದಾರ ಈ ಕಡೆ ಐತ್ರಿ, ಹಿಂದೆ ನೆಕ್ಲೆಸ್ ಹೋಗಿಬಿಟ್ಟೈತಿ. ಪಾಪ ಅವಸರದಾಗ ಗೊತ್ತಾಗಂಗೆ. ನೀವು ಅವಸರದಾಗ ಅಲ್ಲೇ ಫೋನ್ ಇಟ್ಟಿರ್ತೀರಿ, ಹುಡುಕಾಡ್ತಿರ್ತೀರಿ, ಬೈತಾರೆ, ಅಲ್ಲೇ ಇತ್ತು ನೋಡಿ ಫೋನ್ ನೋಡಂತ. ಅವಸರದಾಗ ಹಂಚ್ಕೊಂಡಾಗ ಅವಸರ ಮತ್ತು ಅಂಜಿಕೆ ಎರಡು ಬಂದಾಗ, ಹೌದಿಲ್ರಿ? ಅವಸರ ಹೋಗ್ತಿರ್ತೀರಿ, ಏನೇನು ಹೆಚ್ಚು ಕಡಿಮೆ ಸಿಗಲಿಲ್ಲ ಅಂದ್ರೆ ಮತ್ತೆ ಅವಸರದ ಜೊತೆಗೆ ಅಂಜಿಕೆ ಶುರುವಾಕತಿ. ಹಿಂದಿತ್ತಂತ ನೆಕ್ಲೆಸ್ಸು ತಂದು ಮುಂದೆ ತೋರಿಸಿದ್ಲಂತ, ಯವ್ವ ನೀನೇ ನನಗೆ ಪ್ರಾಣ ಸ್ನೇಹಿತೆ ಅದ್ಲಂತ. ನೋಡ್ರಿ, ಈ ವಸ್ತುಗಳು ಇವೆಲ್ಲವೂ ನಮ್ಮ ಒಳಗೆ ತುಂಬ್ಯಾವ. ಬ್ಯಾಡಂತಲ್ಲ, ಅದು ಎಷ್ಟು ಬೇಕು ಅಷ್ಟೇ ಇದ್ರೆ ಒಳ್ಳೆಯದು. ಇದು ಹಿತಮಿತ, ಇದು ನಿಮ್ಮದೆಲ್ಲರದು. ಬುದ್ಧಿಜೀವರು ಏನಂತಿದ್ರು, ಅದನ್ನೆಲ್ಲ ಹಿಂಗೆ ಇರ್ತದೆ, ಅದು ಹೊರಗಡೆ ಇದ್ದೇ ಇರ್ತದೆ. ಅದು ಎಷ್ಟು ಬೇಕು ನೀವು ಅಷ್ಟೇ ತೊಗೊಳ್ಳೋದು, ಅದಕ್ಕೆ ಅಂಟ್ಕೋಬಾರ್ದು ಅಂತಿದ್ರು. ಇದು ಬುದ್ಧಿಜೀವ್ರದ್ದು ವಿಚಾರ. ಇದು ಅಂಟ್ಕೋಬಾರ್ದು, ಅಂಟದಂಗೆ ಇರಬೇಕು. ಏನದೆ ಅದು ಮಾಮೂಲಿ ನಡೀತಿರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತಿದ್ರು ಅಜ್ಜ ಅವರು. ಕಲ್ಲಾಗ ಬಂಗಾರ ಅದ, ಮರದೊಳಗೆ ಬೆಂಕಿ ಅದ, ತಿಕ್ಕಿದಾಗಲೇ ಗೊತ್ತಾಗತ್ತೆ ಅದ್ರೊಳಗೆ ಬೆಂಕಿ ಐತಂತ. ಹಾಲಿನೊಳಗೆ ತುಪ್ಪ ಇದ್ದಿದ್ದು ನಿಮಗೆ ಗೊತ್ತೈತಿ, ಅದನ್ನು ಮಜ್ಜಿಗೆ ಕಡಿಬೇಕಾಕತಿ. ಹಾಲು ನೋಡ್ಕೋಬೇಕು, ಹಸುನ ಮೇಯಿಸ್ಬೇಕು,
ಹೌದಿಲ್ರಿ? ಅದೆಲ್ಲ ಬೇರೆ ಬೇರೆ ಕ್ರಿಯೆಗಳದಾವ. ನಂತರ ಏನು ಬರ್ತದ? ಹಾಲು, ಹಾಲಿನಾಗ ತುಪ್ಪ. ನಿಮಗೆ ಗೊತ್ತೈತಿ, ಕಲ್ಲಾಗ ಬಂಗಾರದ, ಮರದೊಳಗೆ ಬೆಂಕಿ ಅದ, ಮತ್ತು ಹಾಲಿನೊಳಗೆ ತುಪ್ಪದ. ಹಂಗ ಅಂತರ್ಯಾಮಿಯಲ್ಲಿ ಶಿವನಿಹನು. ನೋಡ್ರಿ, ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಗಿಡದಾಗ ಇದು ಕಾಣಂಗಿಲ್ಲ. ಏನು ಕಾಣಂಗಿಲ್ಲ? ಬೆಂಕಿ ಕಾಣಂಗಿಲ್ಲ. ಮತ್ತು ಕಲ್ಲಿನಾಗ ಬಂಗಾರ ಒಟ್ಟ ಕಾಣಂಗಿಲ್ಲ. ಭಾಳ ಪ್ರೊಸೆಸ್ ಮಾಡ್ಬೇಕಾಗತ್ತೆ, ಆಮೇಲೆ ಹೊಳಗೆ ಕಾಣ್ತದೆ. ಹಂಗೆ ಒಳಗೆ ಶಿವ ಅದಾನ. ಆದ್ರೆ ಇದ್ರೆ ಏನು ಮಾಡೋದೈತಿ? ಒಬ್ಬ ಬೇಕಲ್ಲ. ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ತೋರವ ಬರವಲ್ಲ. ಹಂಗ ತೋರಿಸುವಂಥ ಗುರುಗಳೇ ನಮ್ಮ ಸಿದ್ದೇಶ್ವರ ಪೂಳನು. ನೆನಪು ತೋರಿಸ್ಬೇಕಲ್ಲ, ಒಳಗಿರುವಂಥ ಸತ್ಯವನ್ನು ತೋರಿಸ್ಬೇಕಲ್ಲ. ಅದನ್ನು ನೋಡ್ಬೇಕಾದ್ರೆ ನಿಧಾನ ಜರ್ನಿ. ಇದು ಇರಿಬಿ ಓಟ ಐತಿ, ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ನೀವು ದಬಾ ಹೋಗಿ ಹತ್ತಿ ಮೇಲೆ ಒಮ್ಮಿಗೆ ಕೈಲಾಸದಾಗ ಕುಂದ್ರವ್ರು ಹೋಗಿ ನೀವು ಇವತ್ತೇ ಕೈಲಾಸ, ಇವತ್ತೇ ಮೋಕ್ಷ ಆಗಬೇಕು, ಇವತ್ತೇ ಶಿವ ದರ್ಶನ ಆಗಬೇಕು, ಇವತ್ತೇ ದೊಡ್ಡ ಅಗರ್ಭ ಶ್ರೀಮಂತರ ಆಗಬೇಕು ಅನ್ನುವಂಥ ಈ ಅವಸರದ ಹುಚ್ಚ ಐತಲ್ಲ, ಇದು ಭಾಳ ಡೇಂಜರ್ ಅದ. ನಿಧಾನ ಐತೆ. ಅಧ್ಯಾತ್ಮ ಅಂದರೆ ಉಳ್ದಂಗಲ್ಲ. ಇದು ಸಮಾಧಾನದಿಂದ ಮೊದಲು ಸೇವಾ ಕಸಬಾರಿಗಿಂದ ಚಾಲು ಆಕತಿ. ಕಸಬಾರಿಗಿಂದ ಚಾಲು ಆಕತಿ. ಸೇವಾ ಮಾಡಬೇಕಾಕತಿ, ಶ್ರಮ ಪಡಬೇಕಾಗ್ತದೆ, ಕಾಯಕ ಮಾಡಬೇಕಾಗ್ತದೆ, ದಾನ ದಾಸೋಹಗಳನ್ನು ಮಾಡಬೇಕಾಗತ್ತೆ, ಗುರುಸೇವೆ ಮಾಡಬೇಕಾಗತ್ತೆ, ಓದಬೇಕು, ಬರಿಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ತಪ ಎಲ್ಲ ಮಾಡ್ಕೊಂಡು ಮತ್ತೆ ಏನು ಮಾಡಿರ್ಲಾರ್ದಂಗೆ ನೀವು ಇದ್ರೇ ನೀವು ಗೆದ್ರಿ ಅಂತ ತಿಳ್ಕೊಬೇಕು. ಏನೆಲ್ಲ ಮಾಡಿ ನೀವು ಮಾಡ್ಲಾರ್ದಂಗೆ ಇದ್ರಿ ಅಂದ್ರೆ ಗೆದ್ರಿ, ಇಲ್ಲ ಅಂದ್ರೆ ಇದ್ರಾಗ ಸೋತು ಹೋಗ್ಬೇಕಾಗತ್ತೆ ನಾವು. ಅಂಥ ಅದ್ಭುತವಾಗಿರುವಂಥ ಜೀವನ ನಮ್ಮ ಸುತ್ತಮುತ್ತ ಶಿವ ಎಣದ ಬಿಟ್ಟಾನ. ಇಂಥದ್ರ ಮಧ್ಯದಲ್ಲಿ ನಾವು ಕೂಡ ಉಪಾಯ ಹುಡುಕಬೇಕಾಗತ್ತೆ. ಗುರು ಅನ್ನುವಂಥ ಶಬ್ದಕ್ಕೆ ಯೋಗಶಾಸ್ತ್ರದಲ್ಲಿ ಬುದ್ಧಿಜೀವರು ಒಂದು ಗ್ರಂಥ ಬರೆದಾರೆ, 3 ಗ್ರಂಥಗಳನ್ನು ಬರೆದಾರೆ, ಇಂಗ್ಲೀಷ್ನಾಗ ಬಿಡುಗಡೆ ಆಗ್ಯಾವ ಅವು. ಯೋಗ ಅಥವಾ ಗುರು ಅನ್ನುವಂಥ ಪದದಲ್ಲಿ ಯೋಗಶಾಸ್ತ್ರದಲ್ಲಿ ಒಂದು ಅರ್ಥದ. ಗುರು ಅಂದ್ರೇನು? ಉಪಾಯ. ಎಷ್ಟು ಚಂದ ಬರೆದಾರ ಅರ್ಥ. ಆಶೀರ್ವಾದ ಮಾಡೋದು ಆ ಮಾತು ಬೇರೆ ಏನ್ರಿ? ಆಶೀರ್ವಾದ ಮಾಡೋದು, ಕೃಪಾ ಮಾಡೋದು, ನಿಮಗೆ ಬೆಳ್ಳಿ ಬಂಗಾರ ಕೊಡೋದು, ಮನಿ ಆಗಲಿ, ಬೆಳ್ಳಿ ಬರಲಿ, ಬಂಗಾರ ಬರಲಿ, ಹೊಲ ಆಗಲಿ, ಮನಿ ಆಗಲಿ, ಹಿಂಗಾಗಲಿ ಹಂಗಾಗಲಿ ಅಂತ ಆಶೀರ್ವಾದ ಮಾಡೋದು ಬೇರೆ ಅದು. ಆದ್ರೆ ಗುರು ಅನ್ನುವಂಥ ಶಬ್ದಕ್ಕೆ ಭಾಳ ಚಂದ ಅರ್ಥ ಮಾಡ್ಯಾರ. ಎಲ್ಲರೂ ಅದನ್ನು ಒಪ್ಕೋಬೋದು. ಏನಂತ ಕೇಳಿದ್ರೆ ಗುರು ಉಪಾಯ. ಯಾರು ಗುರುಗಳಂತ ಕೇಳಿದ್ರೆ ಉಪಾಯವನ್ನು ಹೇಳಿಕೊಡುವಂಥವನಿಗೆ ಗುರು ಅಂತ ಅರ್ಥ. ಉಪಾಯ ಹೇಳಿಕೊಡ್ಬೇಕು, ನೀ ಹೆಂಗೆ ಪಾರಾಗಬೇಕಂತ. ಹೆಂಗೆ ನೀನು ಇದರಿಂದ ಪಾರಾಗಬೇಕು, ಇದರಿಂದ ಸಮಸ್ಯೆಗಳಿಂದ, ದುಃಖಗಳಿಂದ, ನೋವುಗಳಿಂದ, ಚಿಂತೆಗಳಿಂದ ಹೆಂಗೆ ನೀ ಪಾರಾಗಬೇಕಂತ ಏನು ಹೇಳಿಕೊಡ್ತಾನಲ್ಲ, ಅವನೇ ನಿಜವಾದ ಗುರು. ಆ ಉಪಾಯ ಅಂಥ ಅದ್ಭುತವಾದಂಥ ಬಗೆ ಬಗೆಯ ಉಪಾಯಗಳನ್ನು, ಬಗೆ ಬಗೆಯ ವಿಚಾರದ ಉಪಾಯಗಳನ್ನು ಹೇಳಿಕೊಟ್ಟಿರುವಂಥವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ಅನ್ನೋದನ್ನು ನಾವು ಮರಿಬಾರದು. ಇದು ಬಹಳ ಅದ್ಭುತ, ನೀವು ಸ್ವಲ್ಪ ಅನುಭವಿಸಬೇಕಾಗತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಇವೆಲ್ಲ ಬಂದಾಗ, ತ್ರಾಸು ನೋವುಗಳು ಬಂದಾಗ ಅದರಿಂದ ಹೆಂಗೆ ಪಾರಾಗಬೇಕು ಅಥವಾ ಏನು ನಾವು ಸೇಫ್ಟಿ ಮಾಡ್ಕೋಬೇಕು, ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನುವಂಥದ್ದು ಭಾಳ ಅದ್ಭುತವಾಗಿರುವಂಥ ವಿಚಾರ. ಅದಕ್ಕೆ DVG ಅವರು ಇದನ್ನು ಭಾಳ ಚಂದ ಹೇಳ್ತಾರೆ. ಭಾಳ ಮಂದಿ ಏನು ಮಾಡ್ತಾರೆ ಅಂದರೆ, ತ್ರಾಸಾಯಿತು, ನೋವಾಯಿತು, ಕಷ್ಟ ಆಯಿತು, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನೀವೇನು ಮಾಡ್ತೀರಿ ಅಥವಾ ನಾವೆಲ್ಲ ಏನು ಮಾಡ್ತೀವಿ? ಏನಾದರೆ ತೊಗೊಂಡ್ಬಿಡ್ತಾನೆ, ತೀರ್ಕೋಬೇಕು, ಅಥವಾ ಏನಾದರೂ ನಮ್ಮ ಜೀವ ತಕ್ಕೋಬೇಕು, ನಮ್ಮ ಪ್ರಾಣ ತಕ್ಕೋಬೇಕು, ಮನೆ ಬಿಟ್ಟು ಹೋಗಿಬಿಡ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಏನಿದ್ದು ಏನು ಲಾಭ, ಏನು ಹೋದು ಏನು ಲಾಭ, ಏನೆಲ್ಲ ಮಾಡಿದ್ನಿ, ಏನೆಲ್ಲ ಆಗಲಿಲ್ಲ, ಹಿಂಗೆ ಅಂತೇಳಿ 20 ನಮೂನೆ ಒಳಗೆ ಗುಣಗುಣ ಮಾಡ್ಕೊತ ನಮ್ಮ ಪ್ರಾಣ ತಕ್ಕೋಬೇಕು, ನಾವು ಊಟ ಬಿಡಬೇಕು, ನಾವು ಇರಬಾರ್ದು, ನಾವು ಏನು ಮಾಡಿದ್ರಿ ಏನಂತ ತಿಳ್ಕೊಂಡು ಹಿಂಗೆ ಶುರುವಾಗ್ತದೆ ಮನುಷ್ಯನಿಗೆ. ಕುತ್ತಿಗೆ ಮೀರಿ, ಲಿಮಿಟ್ ಮೀರಿ ಬಂತಂದರೆ, ಲಿಮಿಟ್ಟಿನೊಳಗೆ ಬಂದಿತ್ತಂದರೆ ನೀರು ಹೊಡ್ಡು ಹೊಡೆಯಂಗಿಲ್ಲ. ಲಿಮಿಟ್ ದಾಟಿ ನೀರು ಬರಾಕತ್ತಿದ್ದಲ್ಲ, ಒಡ್ಡು ಹೊಡ್ಯಾಕತ್ತಾವ. ಹೌದಿಲ್ರಿ? ಹೀಗಾಗಿ ಅಂಥ ಒಂದು ಘನಘೋರವಾಗಿರ್ತಕ್ಕಂಥ ಕಷ್ಟದಲ್ಲಿ, ನಷ್ಟದಲ್ಲಿ, ಅಂಥ ಒಂದು ತ್ರಾಸಿನಲ್ಲಿ ಸಮಯ ಹಿಂಗೆ ಬಂದಾಗ, ಅವಾಗ ಅಪ್ಪ ಅಮ್ಮ ಅವ್ವ ಅಕ್ಕ ತಂಗಿಯರು ಸ್ನೇಹಿತರು ಯಾರು ಏನು ಮಾಡಲಾರ್ದಂಥ ಪ್ರಸಂಗದೊಳಗೆ ಅವ್ರ ಕೈಲಿ ನೀಗಲಾರ್ದಂಥ ಪ್ರಸಂಗದಲ್ಲಿ ನಾ ಏನು ಮಾಡಬೇಕಂತಂದಾಗ ಅದಕ್ಕೆ ಜ್ಞಾನಿಗಳು, ಯೋಗಿಗಳು ಒಂದು ಉಪಾಯ ಹೇಳಿಕೊಟ್ಟಾರೆ. ಆ ಉಪಾಯ ಹೇಳಿಕೊಟ್ಟವರಿಗೆ ನಾವು ಗುರು ಅಂತ ಕರಿತೀವಿ. ಕಷ್ಟ ಆದಾಗ, ನಷ್ಟ ಆದಾಗ ನೀ ಮನಸ್ಸಿಗೆ ನೋವು ಮಾಡಿಕೊಂಡು ಅತೀ ಚಿಂತೆ ನೋವು ಮಾಡ್ಕೋಬೇಕು. ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡೋದು ಅಂತಾರೆ. ಎಷ್ಟು ಚಂದ ಬರದಾರ. ಇದನ್ನು ನೀವು ಮನಸ್ಸಿಗೆ ತಗೊಳ್ರಿ.
ಹಿಂಗೆ ಅಪ್ಪುಗಳ ಅಚ್ಚಾರ ಪ್ರವಚನ ಕೇಳಿದ್ವಿ, ಆನಂದ ಪಟ್ಟಿವಿ. ಈ ಟೈಮಿಗೆ ಬಂದಿವಿ, ಇಲ್ಲಿ ಕುಂತು ಕೇಳೋದೇ ಒಂದು ಯೋಗ ಅಂತ ನಾ ತಿಳ್ಕೊತೀನಿ. ಸುಮ್ಮನೆ ಕೇಳೋದೇ ಒಂದು ಕುಂತು ಕೇಳೋದೇ ಯೋಗ. ಇಷ್ಟೊತ್ತಿಗೆ ಎದ್ದಿರಲ್ಲ, ಅದ ದೊಡ್ಡ ಯೋಗ. ಅದ ಎದ್ದೊಳೋದೇ ಒಂದು ಯೋಗ, ಎಚ್ಚರಿಕೆ, ಎದ್ದೊಳೋದೇ ಒಂದು ಜ್ಞಾನ ಏನ್ರಿ. ಅದೇ ಎಚ್ಚರ ಅಂದರೆ ಜ್ಞಾನ, ಅದು ಎಚ್ಚರ ಅಂದರೆ ಅರಿಯುವುದು. ನೋಡ್ರಿ, ನಾಯಿಗೆ ಶ್ವಾನ ನಿದ್ರಹ, ಸಂಸ್ಕೃತ ಸುಭಾಷಿತಕಾರರು ಏನು ಬರ್ತಾರೆ, ಹೆಂಗಿರ್ಬೇಕಂದ್ರೆ ಶ್ವಾನ ನಿದ್ರಹ. ಹೌದ್ರ? ಅಲ್ಪ ಆರಿಹಿ, ಅಲ್ಪ ಅಂದ್ರೆ ಆಹಾರದಲ್ಲಿ ಸ್ವಲ್ಪ ತಗೊಳ್ರಿ. ನಿದ್ರೆ ಹೆಂಗಿರ್ಬೇಕಂದ್ರೆ ನಾಯಿ ಮಕ್ಕೊಂಡಂಗೆ ಮಕ್ಕೋಬೇಕು, ಪಟ್ನೆ ಎದ್ದು ಕುಂದಿರ್ಬೇಕು. ನಮ್ಮ ಮಂದಿ ಹಂಗಲ್ಲ, ಒಂದು ಬಕೀಟ್ ನೀರು ಸುರಿಯೋರು ಎದ್ದು ಅವನ್ನ ಬಡಿತಾರೆ ಅವರು. ಎದ್ದಿ ಒಮ್ಮೆ ನಮ್ಗೆ ಹತ್ತಿತ್ತಂದ್ರೆ ಅದು ಕೂಡ ಮಾಂತ್ರಿಕ ನಿದ್ರೆ ಐತೆ, ಅದು ಮಾಯಾ ಐತಿ, ಅದು ಬೇಕೇ. ಯಾಕಂದ್ರೆ ನೀವು ಹಗಲೆಲ್ಲ ದಣದಿರ್ತೀರಿ, ರಾತ್ರಿ ನಿದ್ರೆ ಮಾಡಲಿಲ್ಲ ಅಂದ್ರೆ ಮುಂಜಾನೆ ಹಗಲು ಕಾಣಂಗಿಲ್ಲ, ಅದು ಬ್ಯಾರೆ ಕಾಣಕತ್ತೈತಿ. ನೋಡ್ರಿ ನಗುತ್ತಾ ನೋಡ್ರಿ ಹುಡುಗ, ಹೌದಿಲ್ರಿ. ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡೋದು ಭಾಳ ಅದ್ಭುತವಾದ ಸಾಲು. ಮೌಳಿಗೆ ಮಾರಯ್ಯನವ್ರಿಗೆ ಸಾಲು ಕೊಟ್ಟಾರೆ, ಎಷ್ಟು ಚಂದ ಬರ್ದಾರ. ಅಂದ್ರೆ ಎಳ್ಳು ಗಾಣದಾಗ ಸಿಗಬೇಕದು. ಏದನ ಕಷ್ಟ ಬೇಡ, ನಷ್ಟ ಬೇಡ, ತ್ರಾಸ ಬೇಡ, ಶ್ರಮ ಬೇಡ, ಬೆವರು ಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ, ಇದ್ದಲ್ಲಿಗೆ ಅಲ್ಲ ಮಸ್ತ್ ರಾಜ. ಇವ ರಾಜ ಇರ್ಬೇಕಂತ. ರಾಜ ಯಾರು? ರಾಜ ಹಂಗಾಗ್ಯಾರೇನ್ರಿ? ಸುಮ್ಮ ರಾಜರು ಅವ ಎಷ್ಟು ತಾಲೀಮ್ ಮಾಡ್ಬೇಕತ್ತ ರಾಜ ಆಗ್ಬೇಕಾದ್ರೆ. ಹಂಗೆ ನೀ ಚಲೋ ಆಗಬೇಕು, ವ್ಯಕ್ತಿ ಆಗಬೇಕಾದ್ರೆ ನೀ ಕಷ್ಟದಾಗ ಸಿಕ್ಕಾಗ ಕಷ್ಟ ಅಂದ್ರೆ ಏನು, ಸುಖದಾಗ ಸಿಕ್ಕಾಗ ಸುಖ ಅಂದ್ರೆ ಏನು, ಎಲ್ಲ ಸಿಕ್ಕಾಗಲೇ ಗೊತ್ತಾಗುತ್ತೆ. ಅದಕ್ಕೆ ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡದು. ಈ ಕಷ್ಟ ನಷ್ಟ ತ್ರಾಸು ಚಿಂತೆ ನೋವು ನಲಿವು ಇವೆಲ್ಲದರಿಂದ ಪಾರಾಗಬೇಕಾಗಿತ್ತು, ಹೊರಗೆ ಬರಬೇಕಾಗಿತ್ತು. ಎಳ್ಳಿನಿಂದ ಹೊರಗೆ ಬರಬೇಕಾಗಿತ್ತು ಅಂದ್ರೆ ಅದು ಸಿಗಬೇಕು, ತೊಂದರೆ ಅನುಭವಿಸ್ಬೇಕು, ಇನ್ನೊಂದ್ಸತಿ ಮುಟ್ಟಂಗಿಲ್ಲವ. ಇದೆಲ್ಲದರಿಂದ ಹೊರಗೆ ಬರಬೇಕಾಗಿತ್ತು ಅಂದ್ರೆ ನೀವು ಅನುಭವಕ್ಕೆ ಒಳಪಡ್ರಿ, ಅಂದಾಗ ನೀವು ಹೊರಗೆ ಬರ್ತೀರಿ. ಅನ್ನೋ ಮಾತನ್ನು ಬರೀ ಅನ್ಸ್ತಾರ ಮಂದಿ. ಅಯ್ಯೋ ಏನಾಕತ್ತೆ ಏನೋ, ಹಂಗಾದ್ರೆ ಅನ್ಸ್ಬೇಡ್ರಿ ಅಂತಾರವ್ರು ಶರಣರು. ಕಬ್ಬು ಗಾಣದಾಗ ಸಿಕ್ಕಾಗ್ಲಿನದು ಹಾಲು ಬಿಡ್ತೈತೆ, ಅಕ್ಕಮಾದೇವಿ ಅಂತಾಳ. ಅಂದ್ರೆ ಇದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರಂತಾರ ಅವರು. ಅನುಭವಕ್ಕೆ ಸಜ್ಜರಾಗ್ರಿ, ಅನುಭವಕ್ಕೆ ಸಿದ್ಧರಾಗ್ರಿ. ಅದು ಕಷ್ಟ ಇರಲಿ ನಷ್ಟ ಸಿದ್ಧರಾಗ್ರಿ. ಅದರಿಂದ ನೀವು ಒಂದು ಜ್ಞಾನ ತಗೊಂಡು ಹೊರಗೆ ಬರ್ತೀರಿ, ಅಂದಾಗ ನೀವು ಮುಕ್ತರಾಗ್ತೀರಿ. ಅನುಭವದಿಂದ ಅನುಭವ ಬರಬೇಕು, ಅಂದಾಗ ಮುಕ್ತಿ ಉಂಟಾಗ್ತದೆ. ಅನುಭವ ಇಲ್ಲದ ಅನುಭವ ಅದು ಮುಕ್ತಿಯನ್ನು ಕೊಡಂಗಿಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದ ಎಣ್ಣೆ ಬಿಡದು, ಈ ಸಾಲ ನೆನಪಿಟ್ಕೋಬೇಕು. ನೀವು ಎಲ್ಲರೂ ಕಷ್ಟ ನಿನಗಾದಂದು ನಷ್ಟ ಬಯದೋರ್ದಂದು ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ. ಸೃಷ್ಟಿ ಅಮೃತವು ದ್ರವಿಸುವುದು ಗುಪ್ತಿಯಂ ಪುಷ್ಟಿಗೊಳ್ಳದರಿಂದೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಬುದ್ಧಿಜೀವರು ಭಾಳ ಲೈಕ್ ಮಾಡೋರು. ನಾವು ಬಂದ್ರೆ ಏನು ಮಾತಾಡೋಕೆ ಕೊಡ್ತಿದ್ದಿಲ್ಲ ಅವರು. ಒಂದೆರಡು ಮೂರು ಕಗ್ಗಾಡ್ರು ಅಂತಿದ್ರು ಅವ್ರದ್ದು ಭಾಳ ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ರು. ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನೋ ಒಂದು ಸ್ಟೈಲ್ ಇತ್ತಲ್ಲ, ಒಂದೆರಡು ಮೂರು ಕಗ್ಗಾಡ್ರು ಅಂತಿದ್ರು. ಯಾಕ್ರ ಬುದ್ಧಿ ಸುಮ್ಮನೆ ಮಾತಾಡೋಕೆ ಬಂದೀವಿ ತಮ್ಮ ಜೊತೆಗೆ? ಇಲ್ಲ, ಒಂದೆರಡು ಆಡ್ರಿ, ಖುಷಿ ಆಗೋದು. ಅವರಿಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಮೊದಲು. ಎಲ್ಲರೂ ಮಾತಾಡ್ಸೋಕೆ ಬರ್ತಿದ್ರು. ನಾವು ಒಂದಿಬ್ಬರು ಸ್ವಾಮೀಜಿಗಳು ಮಾತಾಡೋಕೆ ಬಂದಿದ್ವಿ ಸ್ವಾಮೀಜಿ ಜೊತೆಗೆ. ಈಗ ನಾವೆಲ್ಲ ಬಂದೀವಿ ಅಂತ ಗೊತ್ತಾಗಿ ಎಲ್ಲ ಭಕ್ತರನ್ನ ಸ್ಟಾಪ್ ಮಾಡಿ ನಮ್ಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ಮಾತಾಡೋ ಟೈಮ್ನೊಳಗೆ ಒಂದೆರಡು ಮೂರು ಹಾಡ್ರಿ ಅಂತಿದ್ರು. ಅಲ್ಲರ ಬುದ್ಧಿ ತಮಗೆ ಆರಾಮಿಲ್ದಾಗ ಆಡ್ಬೇಕು ಅಂದ್ರೆ ಅವರು. ಇದು ಅವ್ರು ಅಂದಿದ್ದು ಆರಾಮಿಲ್ದಾಗ ಆಡ್ಬೇಕು ಅಂತಂದ್ರೆ ನಾವು ಆಡಿದ್ದು. ನಾನು ಒಂದೆರಡು ಮೂರು ಕಗ್ಗ ಹಾಡಿದ ಮೇಲೆ ಇವತ್ತು ಕಿವಿಗೆ ಸುಖ ಆಯ್ತು ನೋಡ್ರಿ ಅಂದ್ರೆ ಅವರು. ಯಾಕಂದ್ರೆ ಬಂದವರಲ್ಲ, ಹೆಂಗಾತ್ರಿ, ಏನಾತ್ರಿ, ಎಲ್ಲಿ ಬಿದ್ರಿ, ಎಷ್ಟೊತ್ತಿನಾಗ ಬಿದ್ರಿ, ಅಪ್ಪಗಳಿಗೆ ಹೆಂಗಿರಿ, ಬರೀ ಇದನ್ನ ಕೇಳಾಕತ್ತೀರಿ. ಇದನ್ನು ಕೇಳಿ 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 ನನಗೆ ಸಾಕಾಗೈತ್ರಿ. ಮತ್ತು ಕೇಳಕ್ಕೂ ನಡಿಲಾರ್ದಂಗೆ ಆಗೈತೆ. ನಮ್ದು ಅಪ್ಪಗಳು ಅಂದಿದ್ದದು ಏನ್ರಿ, ಇದು ಇವತ್ತು ನಮ್ಮ ಕಿವಿಗೆ ಸುಖ ಆಯ್ತು ನೋಡ್ರಿ ಅಂದ್ರೆ ಅವರು. ಅಂದರೆ ಅವರು ಯಾವಾಗಲೂ ಕೂಡ ಒಳ್ಳೆ ಮಾತುಗಳು, ಒಳ್ಳೆ ಹಾಡುಗಳು, ಒಳ್ಳೆ ಶ್ಲೋಕಗಳು, ಸಚ್ಚಿಂತನೆ ಮಾಡಿರುವಂಥವರೇ ಸಿದ್ದೇಶ್ವರ ಸ್ವಾಮಿಗಳು. ಸತ್ ಚಿಂತನ ಇದು. ಸತ್ ಅಂದರೆ ಯಾವತ್ತೂ ಇರುವಂಥದ್ದು ಅಂತ. ನಮ್ಮದು ಹಂಗಲ್ಲ, ನಾವು ಒಮ್ಮೆ ಸತ್ಯದಾಗ ಒಮ್ಮೆ ಮಿಥ್ಯಾದಾಗ, ಈ ಕಡೆ ಜಿಗಿಯವರ ಆ ಕಡೆ ಜಿಗಿಯವರ. ಅದು ಆಗ್ತಿದ್ದಿಲ್ಲ ಬುದ್ಧಿಜಿಯವರಿಗೆ. ಯಾವಾಗಲೂ ಇದನ್ನೇ ಕೇಳಬೇಕು. ಚಲೋ ಕಾವ್ಯ, ಸಾಹಿತ್ಯ, ನೃತ್ಯ ಇವೆಲ್ಲವೂ ಕೂಡ ಅದ್ಭುತ, ಒಳ್ಳೆ ಒಳ್ಳೆ ಅವ್ರದ್ದು ಯಾವಾಗಲೂ ಕೂಡ ಒಂದು
ಅಮೃತಪ್ರಾಯವಾಗಿರತಕ್ಕಂಥ ಕಿರಣಗಳಂತೆ ಇರ್ತಿದ್ವು ಅವರ ವಿಚಾರಗಳು, ಅವರ ಬುದ್ಧಿ, ಅಂತ ಅದ್ಭುತವಾದಂಥದ್ದು. ಈ ಕಗ್ಗ ಹಿಂಗದಲ್ಲ, ನಿನಗೆ ಏನಾನ ಆಯ್ತಂತಂದರೆ, ಕಷ್ಟ ಆಯ್ತಂದ್ರೆ, ನಷ್ಟ ಆಯ್ತಂದ್ರೆ, ನೀನೇನು ಮಾಡಬೇಕಂದ್ರೆ, ಯಾವುದೋ ಒಂದು ಇತ್ತೀಚೆಗೆ ನಾವು ನೋಡ್ತೀವಿ ಅಲ್ಲ, ನಮ್ಮಲ್ಲೇ ಇರ್ದದು, ನಮ್ಮಲ್ಲೇ ಇದೆ, ತೆರೆಯ ಮರೆಯಲ್ಲೇ ಸಮುದ್ರ ಅದ, ಹೌದಿಲ್ರಿ? ಎಲ್ಲರ ಒಳಗದ, ಹೇಳುವಂಥವ್ರ ಒಳಗೂ ಅದ, ಕೇಳುವಂಥವ್ರ ಒಳಗದ. ಯಾವಾಗ ಯಾರಲ್ಲಿ ಎದ್ದು ಬರ್ತದೆ ಹೇಳಕ್ಕೆ ಬರಂಗಿಲ್ಲದು. ನಮಗೂ ಗೊತ್ತಿಲ್ಲದು ಎಷ್ಟು ಅಂತರಂಗದೊಳಗೆ ಏನೇನು ಅಡುಗೆ ಅವಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಯಾವ ಟೈಮಿಗೆ ಹೇಳ್ತದ್ದು ಹೇಳಕ್ಕೆ ಬರೋದಿಲ್ಲ ಅದು. ಆದರೂ ಕೂಡ ಗುರು ಏನು ಉಪಾಯ ಹೇಳಿಕೊಟ್ಟಾನಂತ ಕೇಳಿದರೆ ಬರಲದು. ಆದರೆ ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದು ಮೊದಲೇ ನಮಗೇನು ಗೊತ್ತಿರಬೇಕಂತಂದರೆ ಪೂರ್ವಭಾವಿ ಸಿದ್ಧತೆ ಇರಬೇಕು. ನಮಗೊಂದು ಏನು ಗೊತ್ತಿರಬೇಕಂದ್ರೆ, ಹಸುವಾದಾಗ ಉಣಬೇಕು, ಹೌದಿಲ್ರಿ? ಹಿಂಗೊಂದು ಗೊತ್ತದ ನಮಗೆ. ಯಾಕೋ ನಮ್ಗೆ ಇಷ್ಟಕ್ಕೆ ಅನ್ಸಕತ್ತಂದ್ರೆ ಊಟ ಇಲ್ಲ ಅಂತ ಅರ್ಥ. ಯಾಕೋ ಬಾಯಿ ಒಣಗಲಕತ್ತದಂದ್ರೆ ನೀರು ಕುಡಿಬೇಕು. ಹಿಂಗೆ ನಮಗೆ ಮೊದಲು ಗೊತ್ತಿರ್ಬೇಕಂತಾರೆ ಅವರು. ಕಷ್ಟ ನಿನಗಾದಂದು ಅಂದು, ಈಗ ಸುಮ್ಮನೆ ಇದ್ದು ಬಿಡು, ಆರಾಮಿದ್ರಿಲ್ಲ ಈಗ. ನಿಮಗೆ ಆದಾಗಿದು, ಆದಾಗ, ಹೌದಿಲ್ರಿ? ಪೆಟ್ಟಾದಾಗ, ನೋವಾದಾಗ, ತ್ರಾಸಾದಾಗ, ಕಷ್ಟ ಆದಾಗ, ಹಿಂಸೆ ಆದಾಗ, ನಿಂದನ ಮಾಡಿದಾಗ, ನಮ್ಮನ್ನೆಲ್ಲರೂ ದೂರ ತಳ್ಳಿ ಅಸಹಾಯಕರನ್ನಾಗಿ ಮಾಡಿದಾಗ, ನಮ್ಮನ್ನು ಏನೋ ಅರ್ಥ ಇಲ್ದವ್ರು ಅದಾರ, ಇವ್ರಿಗೇನು ಗೊತ್ತೇ ಇಲ್ದವ್ರು ಅದಾರ, ಇವ್ರಿಗೇನು ಸಂಬಂಧ ಇಲ್ದವ್ರು ಅದಾರ ಅಂತ ತಿಳ್ಕೊಂಡು ನಮ್ಗೆ ಯಾವುದೇ ಒಂದು ಗೌರವ ಬೆಲೆಯನ್ನು ಕೊಡಲಾರ್ದ ನಮ್ಮ ಅಸ್ತಿತ್ವವನ್ನು ನೆಗ್ಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಅದಕ್ಕೆ ಅಕ್ಕಮಾದೇವಿ ಆಪತ್ತಿಗೆ ಸಖಿಯನಾರನು ಕಾಣೆ, ಇಟ್ಟು ಚಂದ ಬರ್ದಾಳ, ಇಟ್ಟು ಚಂದ. ಹೆಣ್ಮಕ್ಳು ನೀವೆಲ್ಲ ಬಂದಿರಿ, ಗಂಡು ಎಲ್ಲರಿಗಿದು ಅಕ್ಕ, ಎಲ್ಲರಿಗೂ ತಾಯಿನೇ. ಆ ತಾಯಿ ಉಪದೇಶ ನಾವೆಲ್ಲ ನೆನ್ಪಿಟ್ಕೋಬೇಕು. ಸುಮ್ಮ ಬಂದು ಕೇಳಿ ಹೋಗೋದು, ನಾ ಹೇಳಿ ಹೋಗೋದಲ್ಲ, ಪ್ರಯೋಗ ಮಾಡಬೇಕಾಗ್ತದೆ ಜೀವನದಲ್ಲಿ. ಸಂದರ್ಭ ಬಂದಾಗ ನಮ್ಮ ಆಪತ್ತಿಗೆ ಯಾರು ಗೆಳತಿಯರು ಇರೋಂಗಿಲ್ಲ. ರೊಕ್ಕ ಇಲ್ದಾಗ ಯಾರು ಬರೋರು ಅದಾರ, ನಮ್ಮ ಮೈಯಾಗ ಶಕ್ತಿ ಇಲ್ದಾಗ ಯಾರು ಬರೋರು ಅದಾರ, ಮನೆ ಇಲ್ದಾಗ, ಬಂದವ್ರಿಗೆ ಉಪಚಾರ ಇಲ್ದಾಗ, ಚಲೋ ಬೆಡ್ರೂಮ್ಗಳು ಇರ್ಲಾರ್ದಾಗ, ಮಕ್ಕಳಕ್ಕೆ ಅನುಕೂಲ ಮಾಡಬೇಕು, ಚಲೋ ಊಟ ಕೊಡ್ಲಾರ್ದಾಗ ಯಾರು ಬರೋರು ಅದಾರ ಹೇಳ್ರಿ? ಇಷ್ಟೆಲ್ಲ ಕೊಟ್ಟಾಗ್ಲೇ ಸ್ನೇಹಿತರು ಬರ್ತಾರೆ, ಬಂಧು ಬಳಗದವ್ರು ಬರ್ತಾರೆ. ಇಲ್ಲಕ್ಕೆ ಬಂಧು ಇಲ್ಲ, ಬಳಗ ಇಲ್ಲ, ಸ್ನೇಹಿತರು ಯಾರೂ ಇಲ್ಲ. ಅದಕ್ಕೆ ಆಪತ್ತಿಗೆ ಸಖಿಯನಾರನು ಕಾಣೆ ಅನ್ನುವ ಮಾತನ್ನು ಅಕ್ಕಮಾದೇವಿ ಹೇಳ್ತಾಳೆ. ಅದಕ್ಕೆ ಆಪತ್ತು ಬಂದಾಗ, ಕಷ್ಟ ನಷ್ಟಗಳು ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದೇ ಒಂದು ಉಪಾಯ. ಕಷ್ಟ ನಿನಗಾದಂದು ಅಂದು, ನಷ್ಟ ಭಯದೋರ್ದಂದು. ನಿನಗೆ ನಷ್ಟ ಆದಾಗ, ಭಯ ಆದಾಗ, ಕಷ್ಟ ಆದಾಗ ಅಂದು ಏನು ಮಾಡ್ಬೇಕು ನೀ ಅಂತ ಕೇಳಿದರೆ, ಅಕಸ್ಮಾತ್ ಹೊರಗೆ ನಿನಗೆ ಯಾರು ಹಿಡಿಲಿಲ್ಲ, ಕೈ ಹಿಡಿಲಿಲ್ಲ, ಸಹಾಯ ಮಾಡಲಿಲ್ಲ, ಏನು ನಿಸ್ಸಹಾಯಕನಪ್ಪ, ಏನು ಬೇರೆ ದಾರಿನೇ ತಿಳಿತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀ ಏನು ಮಾಡಬೇಕಂತಂದ್ರೆ, ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ. ನಿನ್ನ ದೃಷ್ಟಿಯನ್ನು ಹೊರಗೆ ಆಡಾಕತ್ತಿತ್ತಲ್ಲ, ನಿನ್ನ ದೃಷ್ಟಿ ಹೊರಗೇನು ಆಡಾಕತ್ತಿತ್ತಲ್ಲ, ಇಲ್ಲ, ಹೊರಗ ದೃಷ್ಟಿ ಆಯಿಸಿದ್ನಿ, ಹೊರಗ ಮಾತಾಡಿದ್ನಿ, ಹೊರಗ ಮುಟ್ಟಿದ್ನಿ, ಹೊರಗ ಕೇಳಿದ್ನಿ, ಹೊರಗ ನೋಡಿದ್ನಿ. ಹಿಂಗಾಗಿ ಯಾಕೋ ಹೊರಗೆ ವಿರೋಧ ಮಾಡಾಕತ್ತೈತೆ ನನ್ನ. ಇಷ್ಟೆಲ್ಲ ಚಲೋ ಮಾಡಿದ್ರು ಕೂಡ ನನ್ನನ್ನು ಹೊರಗೆ ವಿರೋಧ ಮಾಡಾಕತ್ತದಂದ ಒಳಗೆ ನಾ ಏನು ಮಾಡ್ಬೇಕಾಗಿದೆ? ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ. ಎಲ್ಲಿ? ನಿನ್ನ ಹೃದಯಾಂತರಾಳದಲ್ಲಿ, ಅದು ಅಲ್ಲಿ ನೀನೇ ಇರುವೆ. ಆದರೆ ನಿನ್ನ ದೃಷ್ಟಿ ಹೊರಗೈತೆ. ಆ ದೃಷ್ಟಿಯ ಹೊರಗಿರುವ ದೃಷ್ಟಿಯನ್ನು ಒಳಗೆ ಮಾಡ್ಕೊ. ಏನು ಮಾಡ್ಕೊ? ಒಳಗೆ ತಿರ್ಸ್ಕೊ. ಈಗ ಬೆಳಗಿನ ಜಾವ ಇದು ಧ್ಯಾನದ ಸಮಯ, ಇದು ಧ್ಯಾನದ ಸಮಯ, ಪೂಜೆಯ ಸಮಯ, ಅದಕ್ಕೆ ಪ್ರಶಾಂತದ ಸಮಯ ಇದು. ಅದಕ್ಕಾಗಿ ಬುದ್ಧಿಜೀವರು ಬೆಳಗ್ಗೆ ಧ್ಯಾನ ಸಮಯ ಇರ್ತದೆ, ಜನಗಳ ಚಿತ್ತ ಶಾಂತಿ ಇರ್ತದೆ ಅಂತೇಳಿ ಇಂಥ ಸಮಯದಲ್ಲಿ ಪ್ರವಚನ ಮಾಡೋದ್ರಿಂದ ಜನಗಳಲ್ಲಿ ಅಚ್ಚೊತ್ತದು. ಅದಕ್ಕಾಗಿನೇ ಬೆಳಗಿನ ಜಾವ, ಸಂಜೆ ಜಾವದಲ್ಲಿ ಮಾಡ್ತಿದ್ರು. ಇಂಥ ಸಂದರ್ಭಗಳಲ್ಲಿ ಏನು ಮಾಡೋದಂದ್ರೆ, ನಿನ್ನ ದೃಷ್ಟಿಯನ್ನು, ದೃಷ್ಟಿ ಮೀನ್ಸ್ ಚಿತ್ತ ಅಂದ್ರೆ ಲಕ್ಷ್ಯ. ಈಗ 3 ಅರ್ಥದವ. ಚಿತ್ತ ಅಂದರೆ ಒಂದೇ, ದೃಷ್ಟಿ ಅಂದರೆ ಒಂದೇ, ಲಕ್ಷ್ಯ ಅಂದರೆ ಒಂದೇ. ಈಗ ಲಕ್ಷ್ಯ ನಾನು ನಿಮ್ಮ ಕಡೆ ನೋಡ್ತಾ ಇದ್ದೀನಿ, ಇದು ಲಕ್ಷ್ಯ. ಈ ನೋಡೋದನ್ನು, ಆ ನೋಟ, ಆ ಚಿತ್ತ, ಆ ಲಕ್ಷ್ಯವನ್ನು ನಿಮ್ಮ ಒಳಗೆ ಮಾಡೋದು. ಒಳಗೇನಾಯ್ತು ಅಂತ ನೀವು ಕೇಳ್ಬೋದು. ಏನೂ ಇಲ್ಲ, ಏನೆಲ್ಲ ಇದ್ದ ಟೈಮ್ನೊಳಗೆ ಏನೆಲ್ಲ ಇದ್ದ ಕಡೆ ಹೋಗಿನೇ ನಾವು ತಲೆ ಕೆಡಿಸ್ಕೊಂಡಿವಿ. ಅದಕ್ಕೆ ಏನು ಮಾಡಬೇಕಾಗಿದೆ? ಏನೆಲ್ಲ ಇಲ್ಲದ ಕಡೆ ಹೋಗಿಬಿಡೋದು, ಅದೇ ಆನಂದ ಅಂತ ಹೇಳ್ತಾರೆ ಅವರು. ಒಳಗೆ ಹೋದ್ರೆ ಶಾಂತದ. ದೃಷ್ಟಿಯನ್ನು ತಿರುಗಿಸು ನೋಡಲ್ಲಿ ಒಳಗಡೆ, ಸೃಷ್ಟಿ ಅಮೃತವು ದ್ರವಿಸುವುದು ಗುಪ್ತಿಂ ಪುಷ್ಟಿಗೊಳ್ಳದರಿಂದೆ. ಸೃಷ್ಟಿ ಅಮೃತ, ಈ ಸೃಷ್ಟಿ ಒಳಗಡೆ
ನೋಡ್ರಿ ಅಪ್ಪಗಳದ ಅಮೃತಾನಂದಮಯ ಸ್ವಾಮಿಗಳು ಅಂತ ಹೆಸರಿಟ್ಟಾರೆ. ಅಮೃತ ಅಂದ್ರೆ ಏನ್ರಿ? ಮೃತವಿಲ್ಲದ್ದು ಅಂತ. ಏನ್ರಿ? ಮೃತವಿಲ್ಲದ್ದು. ಒಳಗೆ ಒಂದು ವಸ್ತುವದ, ಒಂದು ಅಂಶದ, ಅಂದರೆ ಶಿವನ ಅಂಶ. ಅಮೃತಲಿಂಗ ಅಂತ ಹೇಳ್ತಾರೆ ಶರಣರು. ನಮ್ಮ ನತ್ತಿ ಒಳಗೈತಂತ ಅಮೃತಲಿಂಗ ಅಂತ ಐತಂಥದ್ದು. ಅಮೃತನೇ ಸುರಿಸ್ತದಂಥದ್ದು. ಅದು ಯೋಗಿಗಳಿಗೆ, ದೊಡ್ಡ ಶಿವಯೋಗಿಗಳಿಗೆ ಅದು ಸ್ಪರ್ಶ ಆಕತಿ, ಸಂಬಂಧ ಆಕತಿ. ನಿಮ್ಮೆಲ್ಲರ ಹೃದಯದಲ್ಲಿ ದೇವರು ಏನು ಮಾಡಿಟ್ಟಾನಂದ್ರೆ ಅಮೃತ ಸಾಗರದೊಳಗಿರುವಂಥ ಒಂದೊಂದು ಬಿಂದುಗಳು ಒಬ್ಬೊಬ್ಬರು ಹೃದಯದಾಗ ಇಟ್ಟು ಬಿಟ್ಟಾನಂತ. ಏನ್ರಿ? ಆ ಸಾಗರದಾಗೇನ ಕೋಟಿ ಕೋಟಿ ಬಿಂದುಗಳದಾವಲ್ರಿ, ಅಮೃತ ಬಿಂದುಗಳು ಕೋಟಿ ಕೋಟಿ ಅದಾವಲ್ಲ, ಅದ್ರಾಗ ಒಂದೊಂದು ಬಿಂದು ತೆಗೆದು ಒಬ್ಬೊಬ್ಬರು ಹೃದಯದಾಗ ಇಟ್ಟು ಬಿಟ್ಟಾನಂತ. ಅಲ್ಲಿ ನೋಡಿಬಿಡ್ರಿ, ಖಂಡಿತವಾಗಿ ಹೊರಗಿನ ವಿಷಮತೆಗಳೆಲ್ಲವೂ ಹೋಗಿ ಅಮೃತದ ಸ್ಪರ್ಶ ನಿಮಗಾಕತಿ. ಒಳಗೆ ನೋಡ್ರಿ ಅಂತಾರೆ. ಗೊತ್ತಾಗತ್ತಲ್ರಿ? ಒಂದೊಂದು ಬಿಂದು ಹೆಂಗೆ ಒಂದೊಂದು ನೀರಿನ ಹನಿ ಇರ್ತಾವಲ್ಲ, ಹಂಗೆ ಒಂದೊಂದೇ ಅಮೃತದ ಬಿಂದುಗಳು ಒಂದೊಂದು ಮನಸ್ಸು ಹೃದಯದಲ್ಲಿ ಜೀವದಾಗಿಟ್ಟಾನಂತ ಶಿವ. ಅದಕ್ಕಾಗಿ ಹೊರಗೆ ನೋಡೋದ್ರಿಂದ ಡಿಸ್ಟರ್ಬ್ ಆಗ್ಲಕತ್ತೈತಿ, ಕಷ್ಟ ಆಗ್ಲಕತ್ತೈತಿ, ರೆಸ್ಪಾನ್ಸ್ ಸರಿಗೆ ಆಗ್ತಾ ಇಲ್ಲ ಅಂದ ಬಳಿಕ ನೀವೇನು ಮಾಡಬೇಕಾಗ್ಯದ? ನಿಮಗಾಗಿ ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳೋದಕ್ಕಾಗಿ, ನಿಮಗೇ ನೀವು ಸಹಾಯ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮ ದೃಷ್ಟಿಯನ್ನು ತಿರುಗಿಸು, ಒಳಗಡೆ ನೋಡಲ್ಲಿ ಧ್ಯಾನಸ್ಥನಾಗು. ಎಲ್ಲಿ ಆಗ್ಬೇಕಂತಂದ್ರೆ ನಿನ್ನ ಚಿತ್ತದಲ್ಲಿ ಹೋಗು, ಅಲ್ಲೇನು ನಡೀತದ ನೋಡು, ಅಲ್ಲೇನು ವಿಚಾರ ನಡೆದದ, ಏನು ಭಾವನೆಗಳು ನಡೆದದ, ಏನು ತ್ರಾಸ ಐತೆ ಅಲ್ಲಿ ನೀನು ನೋಡಕ್ಕೆ ಶುರು ಮಾಡಲ್ಲ, ಆ ಕಡೆ ಲಕ್ಷ್ಯ ಹರ್ಸಕ್ಕೆ ಶುರು ಮಾಡು. ಈ ಲಕ್ಷ್ಯ ಹರಿಸೋದಕ್ಕೆ ಧ್ಯಾನ ಅಂತಾರೆ. ಎಲ್ಲಿ ಏನು ನಡೆದತ್ತಲ್ರಿ ಒಳಗೆ ನಡೆಯಕತ್ತದಲ್ಲ. ರಮಣ ಮಹರ್ಷಿಗಳು ಹೇಳ್ತಿದ್ರಂತ, ನೀವು ಕಣ್ಣು ಮುಚ್ಚಿದರೆ ನೀವು ಮನಸ್ಸಿನೊಳಗೆ ಏನು ಮಾತಾಡ್ತೀರಿ, ಏನು ನೀವು ಚಿಂತನೆ ಮಾಡ್ತೀರಿ, ಏನು ವಿಚಾರ ಮಾಡ್ತೀರಿ, ಆ ಕಡೆ ಲಕ್ಷ್ಯ ಕೊಡ್ರಿ. ಅದು ನಿಧಾನ ಆಗಿ ವಿಚಾರ ನಿಂದಿರ್ತೈತಿ, ಲಕ್ಷ್ಯ ನಿಂದಿರ್ತೈತಿ. ಎಲ್ಲ ನಿಂತ ಬಳಿಕ ನಿಮಗೇನು ಆಗ್ತದಂದ್ರೆ ನಿಶ್ಚಿಂತತೆ ಉಂಟಾಗ್ತದೆ ಅನ್ನೋ ಮಾತು ಬರ್ತಾರ. ದೃಷ್ಟಿಯನ್ನು ತಿರುಗಿಸು, ನೋಡಲ್ಲಿ ಒಳಗಡೆ ಸೃಷ್ಟಿ ಅಮೃತ. ಈ ಸೃಷ್ಟಿ ಒಳಗಡೆ ಒಂದು ಜಾಗದಾಗ ದೇವರು ಅಮೃತ ಇಟ್ಟಾನಂತ. ಅದು ಎಲ್ಲಿ ಇಟ್ಟಾನಂತ ಕೇಳಿ ಹೃದಯಾಂತರಾಳದಲ್ಲಿ ಅಲ್ಲಿ ಇಟ್ಟಾನ. ಒಂದು ಹನಿ ಇಟ್ಟಾನ, ಮತ್ತು ಭಾಳ ಅಲ್ಲದ ಒಂದ ಹನಿ ಇಟ್ಟಾನಂತ. ಆ ಒಂದ ಹನಿ ನವರಸಗಳಾಗ್ಯಾವಂತ ಬರದಾರ. 9 ರಸಗಳು, ಒಂದ ಆನಂದದ ಒಂದು ಬಿಂದು 9 ರಸಗಳಾಗಿ 9 ರಾಗಗಳು, ಎಷ್ಟೋ ರಾಗಗಳದಾವ, ಹಾಗೆ ಬಿಟ್ಟರನ್ನುವಂಥ ಮಾತನ್ನು ಬರೀತಾರೆ. ಭಾಳ ಅದ್ಭುತವಾದ ವಿಚಾರ ಇದು. ಹೀಗಾಗಿ ಧ್ಯಾನಸ್ಥನಾದಾಗ ನಮ್ಮ ಹೊರಗಿನ ಕಷ್ಟ ನಷ್ಟಗಳು ನೋವುಗಳೆಲ್ಲವೂ ಏನಾಗ್ತಾವಂತ ಕೇಳಿದರೆ ನಮ್ಮ ಕೈ ವಶದಾಗಿರ್ತಾವ, ಇರಂಗಿಲ್ಲ ನಮ್ಮ ಕೈ ವಶದಾಗಿರ್ತಾವ. ನಾವು ಅವುಗಳ ಕೈ ವಶದಾಗ ಓದಿವಂತ ಅವು ಏನು ಮಾಡ್ತಾವ, ತಮಗೆ ಹೆಂಗೆ ಬೇಕು ತಾವು ಬಳಸ್ಕೋತಾವ. ಅವು ನಮ್ಮ ಕೈ ವಶದಾಗಿದ್ದರೆ ನಾವು ಹೆಂಗೆ ಬೇಕು ನಾವು ಹಂಗೆ ಬಳಸ್ಕೋಬೋದು. ಅಂಥ ಒಂದು ಬಲಿಷ್ಠ ಒಂದು ನಾಯಕತ್ವವನ್ನು ನಾವು ಗಳಿಸ್ಕೋಬೇಕಾಗಿದೆ. ಅದೇ ಧ್ಯಾನ. ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕು. ಒಬ್ಬ ವ್ಯಾಪಾರಸ್ಥಿದ್ದ, ಅಂಗಡಿ ಇಟ್ಟಿದ್ದ. ಆದರೆ ಏನು ಮಾಡೋದು, ಅಂಗಡಿ ಮಾತ್ರ ಭಾಳ ಸುಂದರವಾಗಿ ನಡೀತಿತ್ತು. ಭಾಳ ಜನಗಳು ಬರ್ತಿದ್ರು, ಭಾಳ ವಿಶ್ವಾಸಕ್ಕಿದ್ದ, ಪ್ರೀತಿವಂತಿದ್ದ. ಮಾತಾಡಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದವ. ಅಂಗಡಿಯಾಗ ಸಾಮಾನು ಇಷ್ಟ ಆಗ್ತಿದ್ದಿಲ್ಲ, ತೊಗೊಂಡೋಗೋರು ಅವ್ರ ಮಾತು ಇಷ್ಟ ಹಾಕಿದ್ದು ಅಷ್ಟು ಚಂದ. ಪ್ರಿಯಂ ಬ್ರೂಯಾತ್ ಅಂತೇನು ಬರ್ದಾರ ಋಷಿಗಳು. ಪ್ರಿಯಂ ಬ್ರೂಯಾತ್ ಸತ್ಯಂ ಬ್ರೂಯಾತ್. ಸತ್ಯವನ್ನೇ ಮಾತಾಡ್ರಿ, ಪ್ರಿಯವಾದದ್ದನ್ನೇ ಮಾತಾಡ್ರಿ ಅಂತ ಬರ್ದಾರ. ಹಂಗೆ ಸತ್ಯ ಪ್ರಿಯವಾಗಿರುವಂಥ ವಿಚಾರಗಳನ್ನು, ಮಾತುಗಳನ್ನು ಆಡ್ತಿದ್ದ ಅಂಗಡಿಯಾಗಿರುವಂಥ ಓನರ್. ಹೀಗಾಗಿ ಏನಾಯಿತು, ಉಳಿದ ಅಂಗಡಿಗಳು ಸ್ವಲ್ಪ ಡಲ್ ಆಗ್ಲಕತ್ತಿದ್ದು, ಈ ಅಂಗಡಿ ಏನಾಗ್ತದಲ್ಲ ಏರಾಕತ್ತಿತ್ತದು. ಬಿಸ್ನೆಸ್ ಚಲೋ ಆಗ್ಲಕತ್ತಿತ್ತು. ಎಲ್ಲ ಸುತ್ತಮುತ್ತ ಇರುವಂಥ ಕೆಲವು ಅಂಗಡಿ ಮಂದಿ ಏನು ಮಾಡಿದ್ರು, ಎಲ್ಲರೂ ಮೀಟಿಂಗ್ ಮಾಡಿದ್ರು. ಅವರು ಎದಕ್ಕೆ ಮೀಟಿಂಗ್ ಮಾಡಿದ್ರು ಹೇಳ್ರಿ? ಎದಕ್ಕೆ ಮೀಟಿಂಗ್ ಮಾಡಿದ್ರು? ಅಂಗಡಿ ಹೆಂಗೆ ಮುಚ್ಚಬೇಕು, ಇಲ್ಲ ಗಿರಾಕಿಗಳು ಬರಲಾರ್ದಂಗೆ ಮಾಡಬೇಕು. ಇದೇ ಕೆಲಸ ಅಲ್ರಿ ನಮ್ಮದು ನಿಮ್ಮದು. ಹಿಂಗೆ ಅಂಗಡಿ ಮುಚ್ಚೋದು, ಗಿರಾಕಿ ಬರ್ಲಾರ್ದಂಗೆ ಮಾಡೋದು. ನಾವು ಮುಚ್ಚೋದು ಬೇಡ, ಗಿರಾಕಿನೇ ಬರ್ಲಾರ್ದಂಗೆ ಮಾಡಿದ್ವಿ ಅಂದ್ರೆ ತಾನೇ ಮುಚ್ಕೊಂಡು ಹೋಗ್ತಾನೆ. ಹಿಂಗೂ ಕೆಲವರು ಭಾಳ ಬುದ್ಧಿವಂತರಿರ್ತಾರೆ, ಹಿಂಗೆ ಮಾಡ್ತಾರೆ ಕೆಲವರು. ಇದೆಲ್ಲ ಪ್ಲಾನ್ ಮಾಡಿದ್ರೆ ಹಿಂಗೇನು ಬೇಡ. ಒಬ್ಬನು ಭಾಳ ಖತರ್ನಾಕಿದ್ದ. ಅವ ಏನು ಮಾಡಿದ, ರಾತ್ರಿಯಾಗ ಒಬ್ಬನು ಕುಡಿಯೋಕೆ ರೊಕ್ಕ ಕೊಟ್ಟು ಬೆಂಕಿ ಹಚ್ಚಿಬಿಟ್ಟು ಅದಕ್ಕೆ ಅವ ಎಲ್ಲ ದಗದಾಗ ಸುಟ್ಟು ಹೋತು. ಅಂಗಡಿ ಓನರ್ ಬಂದ. ಮುಂಜಾನೆ ಎಲ್ಲ ಮಂದಿ ನೀವು ಹೆಂಗೆ ಕುಂತಿರಲ್ರಿ, ಇಲ್ಲಿ ಅವ್ರು ಅಲ್ಲಿ ಮತ್ತೆ ಅಲ್ಲಿ ಅಂಗಡಿಯಾಗಿದ್ದರು. ಅವರು ಅಂಗಡಿ ಅಂತ ನೋಡಕ್ಕೆ ಬಂದು ಇಲ್ಲಿ ನೀವು ಪ್ರವಚನ ಕೇಳಕ್ಕೆ ಬಂದಿರಿ. ಹೆಂಗೆ ಜಮಾಯಿಸಿರಲ್ರಿ, ಇಲ್ಲಿ ಕುಂತಿರಲ್ರಿ, ಅಲ್ಲಿ ಅಂಗಡಿ ಅಂತ ಜಮಾಯಿಸಿ ಬಿಡಿತದು. ಜನ ಯಾರು ಮಾತಾಡವಲ್ರಿ, ಎಲ್ಲರೂ ಸುಮ್ಮನೆ ಕುಂತು ಬಿಟ್ಟಾರ, ಸುಮ್ಮನೆ ನಿಂತು ಬಿಟ್ಟಾರ. ಏನು ಮಾಡ್ಕೋತಾನೆ ನೀವು ಬಂದಂತ. ಸುಟ್ಟು ಹೋಗಿಬಿಟ್ಟದು. ಎಷ್ಟು ಮಾಲ್, ಎಷ್ಟು ಖರ್ಚಾಗೈತಿ, ನಷ್ಟ ಆಗಿ ಹೋಗೈತಿ, ಇಷ್ಟು ವೇಸ್ಟ್ ಆಗಿ ಹೋಗೈತಿ. ಪಾಪ ಉಳಿತಾನೋ ಇಲ್ಲೋ, ನೇಣು ಹಾಕ್ಕೋತಾನೋ, ವಿಷ ಕುಡಿತಾನೋ, ಏನು ಮಾಡ್ತಾನೋ ಅಂತ ತಿಳ್ಕೊಂಡು ಅದನ್ನು ನೋಡಕ್ಕೆ ಬಂದಾರ ಅಂತ ಮಂದಿ.
ವಿಚಾರ ಮಾಡಿಬಿಡ್ಬೇಕಾಗೈತಿ. ನಾವು ನೀವು ನಮ್ಮ ಜೀವನನೇ ನೋಡೋದಾಗೈತಿ. ಚಲೋ ಇದ್ದೀವಿ ಅಣ್ಣ ಅಂತಾರೆ, ಚಲೋ ಇರಲಿಲ್ಲ ಅಂದ್ರೆ ಹೆಣ ಅಂತಾರೆ. ನಡೆದ ಬಿಡು, ಮತ್ತೆ ಇನ್ನೇನೈತಿ. ಅವ ಏನು ಮಾಡ್ದ, ಸ್ವಲ್ಪ ಅವಾಗ ಬೈರ್ ದೇಶಕ್ಕೆ ಚರಿಗೆ ತೊಗೊಂಡು ಹೊರಗೆ ಹೋಗಿತ್ತು. ಮಂದಿ ಬಂದು ನೋಡ್ದ, ಸುಟ್ಟು ಕರ್ಕಲಾಗಿತ್ತು. ಎಲ್ಲ ಮಂದಿ ಕಕ್ಕ ಬಿಕ್ಕಿಯಾಗಿ ನೋಡಾಕತ್ಯಾರ. ಏನು ಮಾಡ್ಕೋತಾನೋ, ಬಾಯ ಬಡ್ಕೋತಾನೋ, ಒಳ್ಳೆಯಾಡ್ತಾನೋ, ಏನು ಮಾಡ್ತಾನಂತ ತಿಳ್ಕೊಂಡು ಜನ ನಿರೀಕ್ಷಣೆ ಹಿಂಗೆ ನಿರೀಕ್ಷಣೆ ಇತ್ತು ಮಂದಿದ್ದು. ಅಣ್ಣ ಆಗಿದ್ದಾಯ್ತಪ್ಪ, ಹೋಗಿದ್ದೋಯ್ತು, ಯಾವುದೋ ಮೂರ್ಖರು ಮಾಡ್ಯಾರ, ಅದನ್ನೇನು ಬೇಜಾರು ಮಾಡ್ಕೊಡಪ್ಪ, ಮತ್ತು ನಾವು ಸಹಾಯ ಮಾಡ್ತೀವಿ, ಮತ್ತೊಂದು ಅಂಗಡಿ ತೆಗಿವಂತೆ ಅಂತ ನಾವೆಲ್ಲ ಇದೀವಂತನೋ ಭಾವ ಈ ಜನಗಳಿಗಿಲ್ಲ. ನೋಡಾಕ ಬಂದಾರಂತ ಇವ ಏನು ಮಾಡ್ಕೋತಾನಂತ. ಎಂಥ ಕರ್ಮ ಹೇಳ್ರಿ, ಇದಕ್ಕೆ ಕರ್ಮ ಅನ್ನೋದು, ಹೌದಿಲ್ರಿ. ಅವ ಏನು ಮಾಡಿದಂತ ಮಂದಿನೂ ನೋಡಲಿಲ್ಲ, ಅಂಗಡಿನೂ ನೋಡಿದ, ಸೀದಾ ಮುಂದೆ ಹೋದ. ಅವನದೇನು ಬೆಳಗಿನ ಜಾವದ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದ ವಾಪಸ್. ಮತ್ತೊಮ್ಮೆ ನೋಡಿದ ಮಂದಿ ಅಲ್ಲೇ ನಿಂತಿದ್ರು. ಮಂದಿ ಹೋಗುವಲ್ರು, ಮತ್ತೆ ಹೋಗ್ಯಾನ ಮತ್ತೆ ಬರ್ತಾನಂತ ಗೊತ್ತಾಯ್ತು ಅವ್ರಿಗೆ. ಅವ ಸೀದಾ ಮನೆಗೆ ಹೋದ. ಮನೆಗೆ ಹೋಗಿ ಒಂದು ಬೋರ್ಡ್ ಬರ್ಕೊಂಡು ಬಂದಂತ, ಒಂದು ಬೋರ್ಡ್. ಈಗ ಬೋರ್ಡ್ ನೋಡ್ತಿರಲ್ಲ, ಇದು ಇಂಗ್ಲೀಷ್ ಕತೆ ಇದು. ಅದ್ರಾಗ ಏನು ಬರೆದಿದ್ದಾವ ಅಂತ ಕೇಳಿದ್ರೆ, ಮೈ ಗೂಡ್ಸ್ ಆರ್ ಬರ್ನ್ಟ್, ಮೈ ಶಾಪ್ ಈಸ್ ಬರ್ನ್ಟ್, ಬಟ್ ಮೈ ಫೇತ್ ಈಸ್ ನಾಟ್ ಬರ್ನ್ಟ್ ಅಂತ ಬರೆದಿದ್ದಂತ. ನನ್ನ ಅಂಗಡಿ ಸುಟ್ಟದ, ಅಂಗಡಿಯಾಗಳ ಸಾಮಾನು ಸುಟ್ಟು ಹೋಗ್ಯಾವ, ಆದ್ರೆ ನಾನು ವಿಶ್ವಾಸ ಸುಟ್ಟಿಲ್ಲ. ನಾಳೆ ನನ್ನ ಅಂಗಡಿ ಚಾಲು ಅಂದಂತ ಎಲ್ಲರೂ ಹೋದ್ರು ಮನೆಗೆ. ಯಾರು ಹೊಗೆ ಬಿಟ್ರು ಮನೆಗೆ, ಅವ್ರು ಯಾಕೆ ಹೋಗ್ತಾರ ಅಲ್ಲಿ. ಮಾತಿನಿಂದ ಹೇಳೋದು ಬೇಡ, ಬೋರ್ಡ್ನಿಂದ ಹೇಳ್ಬೇಕಂದವ. ಮಕ್ಕಳ್ರ ಮೊದಲು ನಾನೆಲ್ಲ ಚಲೋ ಕೊಡುವಾಗ ಮಾಡುವಾಗ ಅಣ್ಣ ಅಪ್ಪ ಅಂತ ತಿಳ್ಕೊಂಡು ಇಸ್ಕೊಂಡು ಹೋಗಿದ್ರಿ, ನಾ ಕಲಾಸಾಗಿ ಸುಟ್ಕೊಂಡು ನಿಂತೀನಿ, ಒಬ್ಬರು ಮಾತಾಡಿಸುವಲ್ರು. ಜಗತ್ತು ಹಿಂಗೈತ್ರಿ, ಹೇಳಕ್ಕೆ ಬರೋದಿಲ್ಲ, ಯಾವಾಗ ಯಾಕಡೆ ತಿರುಗುತ್ತಂತ ಹೇಳಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಾವೇನು ಏನು ಮಾಡ್ಬೇಕಾಗ್ಯದ, ಉಪಾಯ. ಗುರು ಉಪಾಯ, ಗುರು ಹೇಳಿಕೊಟ್ಟಾನ ನಮಗೆಲ್ಲ. ಏನು ಹೇಳಿಕೊಟ್ಟಂದ್ರೆ ಉಪಾಯ ಹೇಳಿಕೊಟ್ಟಾನ. ಹಿಂಗೆ ಬದುಕ್ರಿ, ಹಿಂಗಿರ್ರಿ, ಯಾವಾಗ ಹೆಂಗಿರ್ತಾರೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನೀವು ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರಿಗಿರು. ಅವ್ರು ಯಾಕಂದ್ರೆ ಅವು ಎಲ್ಲ ತೊಗೊಂಡು ಬಂದಾನ. ಅವು ಎಷ್ಟೆಷ್ಟು ಜನ್ಮದಿಂದ ಏನೇನೋ ದೊಡ್ಡವರು ಬರೆದಾರ, ತಂತ್ರಗಳಲ್ಲಿ ಬರೆದಾರ, ವೇದಗಳಲ್ಲಿ ಬರೆದಾರ, ಋಷಿಗಳಲ್ಲಿ ಬರೆದಾರ, ವಚನಗಳಲ್ಲಿ ಬರೆದಾರ. ಏನಂದರೆ ಮನುಷ್ಯನ ಆತ್ಮ ಇದು ಒಂದೇ ಜನ್ಮದಿಂದ ಬಂದಿದ್ದಲ್ಲ, 84 ಲಕ್ಷ ಯೋನಿಗಳಿಂದ ಬಂದದಂತ ಬರೆದಾರ. ನಮಗೆ ಗೊತ್ತಿಲ್ಲ, ದೊಡ್ಡವರು ಬರೆದಾರ. ಇನ್ನೂ ನೋಡ್ಬೇಕಾಗ್ಯತ್ ನಾವು, ಈಗ ಚಾಲು ಆಗ್ಯತ್ ನಮ್ಮದು. ಏನ್ರಿ ಅದು ಏನೇನೋ ಯಾವ್ಯಾವ ಜೀವಿಗಳಾಗಿ ಸಸ್ಯಗಳಿಂದ ಬಂದಂಥ ತಂತ್ರಗಳಲ್ಲಿ ಬರೆದಾರ. ಆಗಮಗಳಲ್ಲಿ ಸಸ್ಯದಿಂದ ಬಂತಂತಿದ್ದು ಜೀವ, ಸಸ್ಯದಿಂದ, ಆಮೇಲೆ ಗಿಡ ಮರಗಳಿಂದ, ಆಮೇಲೆ ಪಶು ಪಕ್ಷಿಗಳಾಗಿ, ಆಮೇಲೆ ಏನೇನೋ ಆಗಿ ಬಂದು ಮನುಷ್ಯ ಆಗ್ಯದ. ಅಂದ ಬಳಿಕ ಅದರದ್ದೆಲ್ಲ ತೊಗೊಂಡು ಬಂದಿರ್ತದಲ್ಲ ಇದೆ. ಅದಕ್ಕಾಗಿ ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರವಾಗಿರು. ಒಂದು ಹುಲಿ ಬರಾಕತ್ತಿದಂದ್ರೆ ಏನಂತ ಹೇಳ್ಬೋದು, ಇದು ತಿನ್ನುತ್ತದೆ, ಹೌದಿಲ್ರವ. ಒಂದು ಹಾವು ಬಂದಿದ್ರೆ ಮತ್ತೊಂದು ಬಂದ್ರೆ ಇದು ಇಂಥದ್ದಂತ ಹೇಳ್ಬೋದು. ಆದರೆ ಮನುಷ್ಯ ಪ್ರಾಣಿ ಬರಾಕತ್ತಿತ್ತಂದ್ರೆ ಅದ್ರ ಹೆಂಗೈತಂತ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರಪ್ಪ. ಅವನ ತಲೆಯಾಗ ಯಾವ ಮರ ಇರ್ತದನ್ನ ಚಲೋ ಇದೆಯಲ್ಲಪ್ಪ, ಮರ ಹಿಂಗಾಕಾದು ಅಂತ ಅಂತಿರ್ತೀವಿ ನಾವೇ. ಅದಕ್ಕಾಗಿ ಉಪಾಯ ಏನಂತ ಕೇಳಿದರೆ, ನಿಮ್ಮ ದೃಷ್ಟಿಯನ್ನು, ನಿಮ್ಮ ಚಿತ್ತವನ್ನು ಆ ಸಂದರ್ಭದಲ್ಲಿ ಶಾಂತರಾಗಿ ಪೂಜಾ ರೂಮ್ನಾಗೋ ಇಲ್ಲ ನಿಮ್ಮ ಮನೆ ಯಾವುದೋ ಕೋಲಿ ಒಳಗೋ ಯಾವುದೋ ತಣ್ಣನ ಜಾಗದಾಗ, ಅಪ್ಪಗಳು ತಣ್ಣನ ಜಾಗ ಅಂತಿದ್ರಲ್ಲ, ಹಂಗೆ ತಂಪಿರೋದು ತಣ್ಣನ ಜಾಗದಾಗಿರೋದು. ಹಂಗೆ ಬಂದು ಸುಮ್ಮ ಕಣ್ಣು ಮುಚ್ಕೊಂಡು ಬುದ್ಧಿಜಿಯವರು ದೊಡ್ಡವರು ಶರಣರು ಹೇಳಿರ್ತಕ್ಕಂಥ 4 ಮಾತುಗಳನ್ನು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೋಂತ ಒಳಗೆ ಹೋಗಿಬಿಟ್ರೆ ಪಟ್ಟಂತ ಒಂದು ಉಪಾಯ ಒಳೀತದೆ. ಅದೇ ಧ್ಯಾನ, ಅದೇ ಜ್ಞಾನ. ಹಿಂಗೆ ನೀವು ಮಾಡ್ರಿ ಅನ್ನುವಂಥ ವಿಚಾರ ಕಳ್ಕೋಬೇಡ್ರಿ. ನೀವು ಕೂಡ ನಿಮ್ಮ ಜೀವನವನ್ನು ನುಕ್ಸಾನ ಮಾಡ್ಕೋಬೇಡ್ರಿ ಅನ್ನುವಂಥ ಅದ್ಭುತವಾದಂಥ ವಿಚಾರವನ್ನು ಅವರು ಬರೀತಾರೆ. ಯಾಕೆ ಈ ಒಂದು ವಿಚಾರವನ್ನು ಚಿಂತನೆ ಮಾಡಬೇಕಾಗಿದ್ರೆ, ಗುರುಗಳಿರೋದೇ ಉಪಾಯ ಹೇಳ್ಕೊಡೋದಕ್ಕೆ. ನಾನು ಕಂಡದ್ದೇನಂತಂದ್ರೆ, ಬುದ್ಧಿಜಿ ಅವ್ರದ್ದು ಅದ್ಭುತ ಏನಂತಂದ್ರೆ, ಅವ್ರು ಯಾರಿಗೂ ಆರ್ಡರ್ ಮಾಡ್ತಿದ್ದಿಲ್ಲ. ಇದು ನೆನ್ಪಿಟ್ಕೋಬೇಕು, ಗುರುಗಳು ಯಾರಿಗೂ ಆರ್ಡರ್ ಮಾಡ್ತಿದ್ದಿಲ್ಲ. ಅವರು ಅಷ್ಟು ಸಾತ್ವಿಕರಪ್ಪ. ಅವ್ರು ಏನು ಮಾಡ್ತಿದ್ರು ಅಂದರೆ, ಸಾಮೂಹಿಕವಾಗಿ ಉಪಾಯಗಳನ್ನು ಹೇಳಿಕೊಡ್ತಿದ್ರು. ಯಾರಾದ್ರೂ ಕೇಳಕ್ಕೆ ಬಂದಾಗ ಬುದ್ಧಿ ಹೆಂಗೆ ಮಾಡ್ಬೇಕ್ರಪ್ಪ ಅಂತ ಕೇಳಕ್ಕೆ ಬಂದು, ಹಿಂಗೆ ಮಾಡ್ರಿ ನೋಡ್ರಿ, ವಿಚಾರ ಮಾಡ್ರಿ ಅಂತಿದ್ರು. ಮತ್ತೆ ವಿಚಾರ ಮಾಡ್ರಿ ಅಂತಿದ್ರು, ಹೇಳತ್ತಾನು ಹೇಳಿ ವಿಚಾರ ಮಾಡ್ರಿ ಅಂತಿದ್ರು ಹೊರತಾಗಿ ಇದನ್ನೇ ಮಾಡ್ರಿ ಅನ್ನುವಂಥದ್ದು ಕಡ್ಡಾಯ ಬುದ್ಧಿ ಅವರು ಇದ್ದಿಲ್ಲ. ಅದೇ ನಿಜವಾದಂಥ ಒಂದು ಶಾಂತಿ ಮೂರ್ತಿಗಳವರು. ಯಾರಿಗೂ ಮನಸ್ಸಿಗೆ ನೋವಾಗದಂಗೆ ನಡ್ಕೊಳ್ಳೋರಲ್ಲ ಅವರು. ಅಂತ ಅದ್ಭುತವಾಗಿರುವಂಥ ಇವತ್ತು ಅಲ್ಲ, ಯಾರು ಬುದ್ಧಿಜಿಯವ್ರ ಮೇಲೆ ವಿಶ್ವಾಸ ಇಟ್ಟಿವಿ, ಯಾರು ಬುದ್ಧಿಜಿಯವರ ಸೇವಾ ಇವತ್ತಿಗೂ ಅವತ್ತಿನಂಗೆ ಯಾರು ಮಾಡ್ತೀವಿ, ಯಾರು ಮಾಡ್ತಾ ಇದ್ದಾರೆ, ಅವರು ನಿಜವಾಗಲೂ ಬುದ್ಧಿಜಿಯವರ ಆಶೀರ್ವಾದವನ್ನು ಹೊಂದ್ತಾರೆ. ಮಠದಲ್ಲಿ ಸ್ವಾಮಿಗಳೇನಾದರೂ ಬುದ್ಧಿಜಿಯವರ ವಿಶ್ವಾಸವನ್ನು, ಸೇವಾ ಭಾವನೆಯನ್ನು ಹೊಂದಿ ಅವ್ರು ತಕ್ಕಂತ ಯಾರು ನಡ್ಕೋತಾರಲ್ರಿ, ಅವ್ರು ಬುದ್ಧಿಜಿಯವ್ರಿಗಿಂತಲೂ ಒಂದು ಸ್ಟೆಪ್ ಮುಂದೆ ಹೋಗುವಂಥ ಸಾಧ್ಯತೆ ಇದೆ. ಅಂದ್ರೆ ನಡ್ಕೋಬೇಕಾಗತ್ತೆ.
ನಡ್ಕೊಳ್ಳಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಬುದ್ಧಿಜೀವರು ಇವತ್ತಿಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಇವತ್ತಿಗೂ ಕೂಡ ಬುದ್ಧಿಜೀವರು ಅಪ್ರತ್ಯಕ್ಷವಾಗಿ ವಿದೇಹದಲ್ಲಿ, ದೇಹ ಇರಲಿಕ್ಕಿಲ್ಲ ಅವರಿಗೆ, ಆದರೆ ಅವರು ಸಂಕಲ್ಪ ಶಕ್ತಿಯಿಂದ, ಪ್ರೇರಣ ಶಕ್ತಿಯಿಂದ ಯಾರು ವಿಶ್ವಾಸ, ಸ್ನೇಹ, ಪ್ರೇಮ, ಸೇವಾ ಭಾವ ಇಟ್ಕೊಂಡಾರಲ್ಲ ಅವ್ರಿಗೆ ಖಂಡಿತವಾಗಿ ಮಾರ್ಗದರ್ಶನ ಇವತ್ತಿಗೂ ನಡೀತದೆ ಅನ್ನುವಂಥದ್ದು ಕೂಡ ಭಾಳ ವಿಶೇಷ. ಯಾಕಂದರೆ ಜ್ಞಾನಕಾಯರವರು. ಎಂಥ ಕಾಯರು? ಅನೇಕ ಕಾಯಗಳದಾವ. ವ್ಯೋಮಕಾಯ, ಜ್ಞಾನಕಾಯ, ಭಕ್ತಿಕಾಯ, ಕಾಯಗಳು ಭೌತಕಾಯ. ಇದು ಈ ಭೌತಕಾಯದಲ್ಲಿ ಇದ್ದಾಗಲೇ ಇರಲಿಲ್ಲ ಅವರು, ನೆನ್ಪಿಟ್ಕೋಬೇಕು ನೀವು. ಈ ಭೌತಕಾಯದಲ್ಲಿ ಇದ್ದಾಗ ಇರಲಿಲ್ಲ ಅವರು ಸುಮ್ಮನೆ ಇದನ್ನು ಸಪೋರ್ಟ್ ಆಗಿ ಬಳಸ್ಕೊಂಡಿದ್ರು ಹೊರತಾಗಿ ಅವರು ಭೌತಕಾಯದಲ್ಲಿ ಇದ್ದಿಲ್ಲ, ಅವರು ಜ್ಞಾನಕಾಯದಲ್ಲಿ, ಬುದ್ಧಿಯಲ್ಲಿದ್ದರು ಅವರು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾಲೆಜ್ ಸೆಲ್ಫ್ ಅಂತೀವಿ. ನಾಲೆಜ್ ಸೆಲ್ಫ್ ಅಂದ್ರೆ ಅದು ಯಾವಾಗಲೂ ಜ್ಞಾನ ಚಿಂತನೆ ಒಳಗೆ ಬೆರೆತಿರ್ತಿತ್ತು, ವಿಚಾರ ಮಾಡ್ತದಂತ ಬರೀತಾರೆ. ಅದಕ್ಕಾಗಿ ಬುದ್ಧಿಜೀವರು ಇದ್ದಾಗಲೇ ಅವರು ಈ ಶರೀರ ಬಿಟ್ಟು ಅವರು ಜ್ಞಾನ ಶರೀರದೊಳಗಿದ್ದರು ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ವಿಚಾರ. ನಿಮ್ಗೆ ಗೊತ್ತಾದ ಅವ್ರಿಗೆ ಎಷ್ಟು ಪೇನ್ ಇದ್ದು ಹಿಂದಕ್ಕೆ ಫ್ರ್ಯಾಕ್ಚರ್ ಆದಾಗ ಅಂತಂದರೆ ಅವ್ರು ಎಂದೂ ಕೂಡ ಯಾರ ಮುಂದೆ ಇಲ್ಲಿ ನೋವು ಆಗ್ತದೆ ಅಂತ ಹೇಳ್ಕೊಂಡಿಲ್ಲ ಅಂತ. ಅದು ಅದ್ಭುತವಾಗಿರುವಂಥ ವಿಚಾರ. ನಮಗೆ ಇಟ್ಟಾದ್ರೆ ಯಾವ ಹಿಂಗಾತು, ಯಾವ ಹಂಗಾತು, ಹೌದಿಲ್ರಿ? ಅದು ಯಾಕಂದ್ರೆ ಅದ್ರ ಸಂಪರ್ಕ ಇಲ್ಲದ್ರೆ ಸಂಬಂಧ ಮಾಡಿಲ್ಲ ಅಂದ ಬಳಿಕ ನೋವು ಎಲ್ಲಿ ಆಕತ್ತೆ ಹೇಳ್ರಿ. ಅಂದರೆ ಇಂಥ ಅದ್ಭುತವಾದಂಥ ಇದಕ್ಕೆ ನಿರ್ಲಿಪ್ತತೆ ಅಂತೀವಿ. ಅಂಥ ನಿರ್ಲಿಪ್ತವಾದ ಜೀವನದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳಿದ್ದರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಗುರುಗಳನ್ನು ಕೊಂಡಾಡೋದೇ ಗುರುಧ್ಯಾನ, ಗುರುಗಾನ, ಗುರು ಸ್ಮರಣೆ, ಗುರು ಸ್ತುತಿ. ಇದಕ್ಕಿಂತಲೂ ದೊಡ್ಡ ಮಂತ್ರ ಇನ್ಯಾವುದೈತೆ ಅನ್ನೋ ಮಾತನ್ನು ದೊಡ್ಡ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟವು. ಅದಕ್ಕಾಗಿ ಒಂದು ಹೇಳೋದೇನಂತಂದರೆ, ಜೀವನದಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಹೊರಗಿಂದ ಭಾಳ ಹಾಕ್ಕೋತೀವಿ. ನೋಡ್ರಿ, ಬೇಕಿದ್ರೆ ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅಥವಾ ಮತ್ತೊಂದು ಹೊಲ ಮನೆ ವಿಷಯ, ಬೆಳ್ಳಿ ಬಂಗಾರದ ವಿಷಯ, ನೌಕರಿ ವಿಷಯ, ದುಡ್ಡಿನ ವಿಷಯ, ವ್ಯವಹಾರದ ವಿಷಯ, ಅದು ಹೆಚ್ಚು ಇದು ಕಡಿಮೆ, ಇಂಥ ಹೊರಗಿನ ವಿಚಾರಗಳು ಭಾಳ ಹಾಕ್ಕೋತೀವಿ. ಕೇಳ್ರಿ, ಇದು ಒಂದು ಕಗ್ಗ ಕೇಳ್ರಿ, ಚಂದದ. ಯಾಕೆ ಮನಸ್ಸಿಗೆ ಭಾಳ ಅಶಾಂತಿ ಆಗ್ತದೆ ನಮ್ಗೆ? ಯಾವಾಗಲೂ ಭಾಳ ಮನಸ್ಸಿಗೆ ಚಿಂತೆ ಯಾಕೆ ಆಗ್ತದೆ, ಜಾಸ್ತಿ ಯಾಕೆ ಆಗ್ತದೆ ಇದು ಅಂತ ಕೇಳಿದಾಗ ಡಿ ವಿ ಜಿಯವರೊಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತು ಹೇಳ್ತಾರೆ. ಏನಂದರೆ, ನಿನ್ನ ಮನ ಕೊಳದ ಜಲ ನಿನ್ನ ಮನ. ಇಟ್ಟು ಚಂದದಿದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯ ಬಗ್ಗಡವದಹುದು. ಕಲಕದದ್ದಜ ಕೊಂಚ ಬಿಟ್ಟಿದ್ದಡದು ತಿಳಿಯಹುದು ಮರಳಿ ಶಾಂತಿಯಲಿ ಮಂಕುತಿಮ್ಮ. ಇಟ್ಟು ಚಂದ ಇದು ಬರೋದಾರಲ್ರಿ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು, ಸುಮ್ಮ ಕೇಳಿದ್ರಂತಲ್ಲ. ಈ ಕಗ್ಗಗಳನ್ನು ಹೇಳಿದ ಮೇಲೆ ಬುದ್ಧಿಜೀವರು ಮೊದಲು ಅವ್ರು ಓದಲಾದ ಗ್ರಂಥಗಳೇ ಇಲ್ಲ, ಎಲ್ಲ ಓದಿದ್ರು ಅವರು. ನಾನು ಈ ಕಗ್ಗ ಹೇಳೋ ಟೈಮ್ನಾಗ ಅವ್ರು ಏನಂತಂದ್ರೆ, ಹೊಸ ಎಡಿಷನ್ ಅಂದರೆ ಇತ್ತೀಚೆಗೆ ಬಂದಿರುವಂಥ ಅದೇ ಪ್ರಿಂಟ್, ಮರು ಪ್ರಿಂಟು, ಹೊಸ ಎಡಿಷನ್ ತರಿಸಿ ಅದ್ರ ಬಗ್ಗೆ ಯಾರೋ ನಮ್ಮ ಮರಿದೇವರುಗಳಿಗೆ ಕೊಟ್ಟು ಓದಿಸಿದ್ರಂಥದನ್ನು ಅಂತ. ಅವರು ಅಷ್ಟು ಪ್ರೇಮಿಗಳಿದ್ದರು ಅವರು. ಹೀಗಾಗಿ ಕೊಳದ ಜಲ ನಿನ್ನ ಮನ ನೋಡ್ರಿ, ಒಂದು ಶಾಂತವಾಗಿರುವಂಥ ಒಂದು ನೀರಿನ ಕೊಳ ಇರ್ತೈತಿ ನೋಡ್ರಿ ನೀವು, ಕೊಳ ಇರ್ತೈತಿ. ಅಕಸ್ಮಾತಾಗಿ ಅದನ್ನು ಹಂಗ ಬಿಟ್ಟರೆ ಅದಕ್ಕೆ ಗಾಳಿ ಇರಲಿಲ್ಲ ಅಂತಂದರೆ ಅದು ಆರಾಮಿರ್ತೈತಿ, ಅಥವಾ ನಿಮ್ಮ ಹಾವಳಿ ಇರಲಿಲ್ಲ ಅಂದ್ರೆ ಅದು ಆರಾಮಿರ್ತೈತಿ. ಅಕಸ್ಮಾತ್ ನಿಮ್ಮ ಹಾವಳಿ ಹೆಚ್ಚಾತಂದ್ರೆ ಏನಾಕತ್ರಿ? ಕೊಳದ ಜಲ ನಿನ್ನ ಮನ ಲೋಗರದರೊಳಗಿರಿಯ ಬಗ್ಗಡವದಹುದು. ಇದು ಹೇಳ್ತಾ ಹೋದ್ರೆ ಆನಂದ ಆಕತ್ತ, ಅದನ್ನು ಅರ್ಥ ಮಾಡ್ಕೋಬೇಕು. ಬುದ್ಧಿಜೀವರು ಅಂತಿದ್ರು, ನೀವು ಹೇಳ್ತಾ ಹೋಗ್ರಿ ನನಗೆ ಅರ್ಥ ಆಕ್ಕಿತ್ತಂತಿದ್ರು ಅವರು. ನೀವು ಹೇಳ್ತಾ ಹೋಗ್ಬಿಡ್ರಿ, ಅದರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಿಬಿಡ್ತೈತೆ ಅಜ್ಜರಿಗೆ. ಅಷ್ಟು ಅವ್ರದ್ದು ಜ್ಞಾನದ ಹರತ್ ಹಂಗಿತ್ತು. ಹಾಡ್ತಾ ಇದ್ರೆ ನನಗೆ ಅರ್ಥ ಆಗಿಬಿಡ್ತಿತ್ತು. ಬರೀ ಹಾಡೋದಲ್ರ, ಬರೀ ನೋಡ್ತಾ ಇದ್ರೆ ಅರ್ಥ ಆಗಿಬಿಡ್ತಿತ್ತು. ಇನ್ನು ಆಡೋದು ಇದಕ್ಕೆ ಬೇಕಾಗಿತ್ತು. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇರುವಂಥ, ಮೋಸ್ಟ್ ಇಂಟೆಲೆಕ್ಚುವಲ್ ಇರುವಂಥ, ಅದ್ಭುತವಾಗಿರುವಂಥ ಸಂತರು, ಜ್ಞಾನಿಗಳು ಬುದ್ಧಿಜೀವರು. ಯಾವುದೇ ಗ್ರಂಥಗಳು, ಯಾವುದೇ ಇತಿಹಾಸ, ಯಾವುದೇ ದೇಶದ ಧರ್ಮ ಗ್ರಂಥಗಳು, ಸಿದ್ಧಾಂತಗಳು ಹಿಂಗೆ ಕೊಟ್ಟು ಬಿಟ್ಟರೆ ಸುಮ್ಮನೆ ನೋಡಿಬಿಟ್ರೆ ಹೇಳಿಬಿಡ್ತಿದ್ರು. ಅಂಥ ಅದ್ಭುತವಾದ ತೀಕ್ಷ್ಣ ಮತಿಗಳು ಬುದ್ಧಿ ಇತ್ತು ಬುದ್ಧಿಜೀವರಿಗೆ. ಶಾಂತ ಇರುವಂಥ ಸರೋವರದಲ್ಲಿ ಹೆಂಗೆ ಮನಸ್ಸಂದರೆ ಅದು ಕೊಳದ ಜಲ. ಅದಕ್ಕೆ ಹೋಲಿಕೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಎಂಥ ಜಲ ಅದು? ಕೊಳದ ಜಲ. ಕೊಳದ ಜಲ ಅದು.
ಲೋಗರದರೊಳಗೆ ಇಳಿಯೇ ಬಗ್ಗಡವದಹುದು. ಹೊರಗಿನ ಮಂದಿ ಇಳಿದ್ರಂದ್ರೆ ಏನಾಕತ್ರಿ? ಬಗ್ಗಡ ಅಂದ್ರೆ ಗೊತ್ತಾಕತ್ತ ನಿಮ್ಗೆ. ನಾನು ಈ ಇಂಡಿ ತಾಲೂಕಿನಾಗ ಚಲೋ ಗೊತ್ತಾಕತ್ತಿದ್ದು ಕಲಕ್ ಆಕತ್ತಿಲ್ಲ. ಅಕಸ್ಮಾತಾಗಿ ಹೊರಗಿನ ಜನರನ್ನು, ಹೊರಗಿನ ವಿಷಯಗಳನ್ನು ನೀವು ಏನಾದರೂ, ಮನಸ್ಸು ಕೂಡ ಒಂದು ಕೊಳದಂಗೆ, ಸ್ವಲ್ಪ ಕೇಳ್ರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ತೊಂದರೆ ಆಗುತ್ತೆ. ಇದು ಮನಸ್ಸೇ ಅಲ್ಲ, ಹೌದಲ್ಲ? ಕೇಳೋರ್ದು ಹೇಳೋರ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ವಿಷಯಗಳು ನಿಂತು ಬಿಡ್ತಾವೆ, ಬ್ಲಾಕ್ ಆಗುತ್ತೆ. ಹೆಂಗೆ ಹೊರಗಿನ ವಸ್ತು ಹೋಗಿದ್ರೆ, ಹೊರಗಿನ ವ್ಯಕ್ತಿಗಳ ಹತ್ರ ಇಳಿದ್ರಂದ್ರೆ ಅದು ಬಗ್ಗಡ ಹಾಕತ್ತೆ, ಹೊಲಸಾಕತ್ತೆ. ಅದ್ರ ಮಾರಿ ಕಾಣಂಗಿಲ್ಲ, ನಿಮ್ಮದು ಕುಡಿಯಾಕು ಬರಂಗಿಲ್ಲ, ನಿಮ್ಮ ದೃಷ್ಟಿ, ನಿಮ್ಮದು ಪ್ರತಿಬಿಂಬ ಕಾಣಂಗಿಲ್ಲ. ಹಂಗೆ ಮನಸ್ಸು ಕೂಡ ಅಷ್ಟೇ. ಈ ಮನಸ್ಸು ಅನ್ನುವಂಥ ಕೊಳದಲ್ಲಿ ಅಕಸ್ಮಾತಾಗಿ ಹೊರಗಿನ ವಿಷಯಗಳನ್ನು ಲೋಗರದರೊಳಗಿಳಿಯೇ, ಲೋಗರ ಅಂದರೆ ಲೋಕದವರು, ಹೊರಗಿನ ಜನರು, ಅಕ್ಕಂದು, ತಂಗಿದು, ಅಪ್ಪಂದು, ಅವಂದು, ಗೆಳತಿದು, ಗೆಳೆಯಂದು, ಏನು ಒಬ್ರದ ಇಬ್ರದ, ನಮ್ಮ ಚಿಗವನ ಮಗ, ದೊಡ್ಡವನ ಮಗ, ಇದು ತಲೆ ಇಟ್ಟೈತಿ, ಮನಸ್ಸು ಇಟ್ಟೈತಿ. ಎಷ್ಟು ಮಂದಿದಂತ ಒಳಗೆ ಹಾಕ್ಕೋತೀರಿ? ಭಾಳ ಆಶ್ಚರ್ಯ ಆಗೈತ್ರಿ. ಮನಸ್ಸು ಸಣ್ಣದೈತಿ, ನಮ್ಮ ಮನಸ್ಸು ದೊಡ್ಡದಾಗಬೇಕು. ಏನು ವಿಶ್ವಗುರು ಬಸವಣ್ಣ ಅಲ್ಲ ನೀವು? ಅದು ಅಕ್ಕಮಾದೇವಿ ಅಲ್ಲ, ಬೋಂತಾದೇವಿ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮಲ್ಲ. ನೀವು ಎಷ್ಟು ಇದ್ದೀರಿ, ನಿಮ್ಮ ಕೆಪಾಸಿಟಿ ಏನು? ಅದು ಕೆಪಾಸಿಟಿ ಲಿಮಿಟ್. ಮ್ಯಾನ್ ಈಸ್ ಸೇಫ್ ವೆನ್ ಹಿ ಈಸ್ ಲಿವಿಂಗ್ ಇನ್ ಇಟ್ಸ್ ಲಿಮಿಟ್. ಎಲ್ಲಿವರೆಗೆ ಅವ ಸೇಫ್ ಇರ್ತಾನಂದ್ರೆ ಅವನು ತನ್ನ ಮಿತಿ ಒಳಗೆ, ಎಲ್ಲಿವರೆಗೆ ಮಿತಿಯನ್ನು ಕಾಯ್ಕೋತಾನೆ ಅಲ್ಲಿವರೆಗೆ ಅವನ ಸೇಫ್ಟಿ. ಮಿತಿ ದಾಟಿದ ಅಂದರೆ ಅನ್ಸೇಫ್ಟಿ ಆಗ್ತಾನೆ ನಾವು, ಹೌದಿಲ್ರಿ? ಅದಕ್ಕಾಗಿ ಅವನಿಗೆ ಎಷ್ಟು ಬೇಕು ಅಷ್ಟೇ ಒಳಗೆ ತಗೊಳ್ರಿ. ನಿಮ್ಗೆ ತ್ರಾಸು ಕೊಡಕತ್ತಿತ್ತು, ನಿಮ್ಮ ಮನಸ್ಸು ಕಲಕ ಮಾಡಕತ್ತಿತ್ತು, ನಿಮ್ಗೆ ಚಿಂತೆ ಭಾಳ ಮಾಡಕತ್ತಿದ್ರೆ ಅವ್ರನ್ನ ಹೊರಗೆ ಹೋಗದ್ ಬಿಡ್ರಿ ಅಂತಾರೆ ಅವ್ರು. ಆ ಬುದ್ಧಿಜೋರು ಹಂಗೆ ಅಂತಿದ್ರು ಪ್ರವಚನದಾಗ. ಅವ್ರು ಏನಂತಿದ್ರು ಅಂದ್ರೆ, ಭಾಳ ಇಟ್ಕೋಬೇಡ್ರಿ ತಲೆಯಾಗ ಹೊರಗೆ ಹೋಗದ್ ಬಿಡ್ರಿ ಅಂತಿದ್ರು ಅವರು. ನೋಡ್ರಿ, ಪ್ರವಚನಗಳನ್ನು ನೆನಪಿಟ್ಕೋಬೇಕು. ಇವತ್ತು ನಾವು ಎಷ್ಟೋ ಪ್ರವಚನದ ಪ್ರಸಂಗಗಳನ್ನು ಬುದ್ಧಿಜವರು ನಾವು ನೆನಪಿಟ್ಕೊಂಡಿವಿ. ಭಾಳ ತಲೆ ಕೆಡಿಸ್ಲಾಕತ್ತಿತ್ತು, ತೆಗೆದು ಒಗದು ಬಿಡ್ರಿ ಅಂತಿದ್ರು ಅವರು. ನಿಮ್ಮ ಕೈಲಿ ಹಾಕತ್ತೇನೆ ಹೋಗ್ಯಾಕ? ತಲೆಯಾಗ ಹಾಕ್ಕೊಳ್ಳೋಕ್ಕೂ ಸಜ್ಜಿರ್ಬೇಕು, ಅದು ಯಾಕೋ ಡೈಜೆಸ್ಟ್ ಆಗೋದಿಲ್ಲ ಅಂತ ಗೊತ್ತಾದ ಒಳಗೆ ಹೊರಗೆ ಹೋಗೋಕ್ಕೂ ಸಜ್ಜಿರಬೇಕು. ಇದಕ್ಕೇನಂತಾರೆ? ಅಧ್ಯಾತ್ಮ ಅಂತಾರೆ. ಒಳಗೆ ಹಾಕ್ಕೊಳ್ಳೋಕ್ಕೂ ಸಜ್ಜಿರ್ಬೇಕು ತಲೆಯಾಗ, ಅದು ಯಾಕೋ ಡೈಜೆಸ್ಟ್ ಆಗಂಗಿಲ್ಲ, ನಮಗೆ ತ್ರಾಸು ಕೊಡೋಕದೆ ಅಂತ ಗೊತ್ತಾದ ಒಳಗೆ ತಲೆಯಾಗಲಿಂದ ಹೊರಗೆ ಹೋಗೋದು ಬಿಡೋದು. ಇದಕ್ಕೇನಂತಾರೆ ಅಂದರೆ ಇದು ಸಾಹಸ. ಇದು ಅದಕ್ಕಾಗಿ ಕಲಕದೆ ಅದ್ದದೆ ಕೊಂಚ ಬಿಟ್ಟಿದ್ದಡದು ಮರಳಿ ಶಾಂತಿಯಹುದು ತಿಳಿಯಹುದು ಶಾಂತಿಯಲ್ಲಿ. ಸರೋವರ ತಿಳಿ ಯಾವಾಗ ಆಕತ್ರಿ? ಅದು ಶಾಂತ ಆದಾಗ, ಹೌದಿಲ್ರಿ? ಹಾಂ, ಅದಕ್ಕೆ ನಾವೇ ನಮ್ಮ ಮನಸ್ಸು ಯಾವಾಗ ತಿಳಿ ಹಾಕತ್ತಂತ ಕೇಳಿದ್ರೆ, ನಮ್ಮ ಒಳಗೆ ಏನದಾವಲ್ರಿ, ಹೊರಗಿನ ಅದಾವಲ್ರಿ, ಅವು ಒಳಗನೆ ಹಾಕ್ಕೋಬಾರ್ದು ಅಂತಾರೆ. ಇರಲಿ, ಬೇಕು, ಅದು ಇದು ಎಲ್ಲ ಬೇಕು. ಅದು ಭಾಳ ತೊಗೊಂಡಿವಿಲ್ಲೋ, ಅದು ಇನ್ನು ಭಾಳ ಡಿಸ್ಟರ್ಬೆನ್ಸ್ ಮಾಡೋದು. ಅದಕ್ಕೇನು ಮಾಡ್ಬೇಕು? ಎಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು, ಉಳಿದದ್ದನ್ನು ಹೊರಗೆ ಹಾಕಿಬಿಡ್ಬೇಕು. ಹಿಂಗೆ ಯಾರು ಸರಿಯಾದ ಸಮಯಕ್ಕೆ ತೊಗೊಂಡು ಸರಿಯಾದ ಸಮಯಕ್ಕೆ ಹೊರಗೆ ಹಾಕ್ತಾರೆ ನೋಡ್ರಿ, ಅವರು ತಲೆ ಹಗರಿರ್ತತಿ, ಅವ್ರ ಮನಸ್ಸು ಹಗರಿರ್ತತಿ. ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಅದಕ್ಕಾಗಿನೇ ಋಷಿಗಳು ಓಂ ಶಾಂತಿ 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 ಅಂತ ಮಂತ್ರ ಅದಕ್ಕೆ ಬುದ್ಧಿಜೀವರು ಹೇಳಿಸ್ತಿರ್ತಾರ. ಯಾಕಂದರೆ ನಮ್ಮ ಆತ್ಮದ ಸ್ವರೂಪವೇ ಶಾಂತಿ ಅದ. ಅದಕ್ಕಾಗಿ ನೀವು ಶಾಂತಿ ಇದ್ದಾಗ ಆನಂದ ಪಡ್ಕೋತೀರಿ, ಆನಂದದಿಂದ ನಿಮ್ಮ ಸತ್ಯದ ಇರುವಿಕೆ ಉಂಟಾಗ್ತದೆ ಅನ್ನುವಂಥ ವಿಚಾರವನ್ನು ಡಿ ವಿ ಜಿಯವರು ಹೇಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಆಯ್ತು ಅಂತ ಅನ್ಕೋತೀನಿ. 8:30 ಆಯಿತು, 6:30 7:30 ಪ್ರವಚನ ಅಂತ ಕಾಣಿಸ್ತದೆ. ಬುದ್ಧಿಜೀವರಂದ್ರೆ ಸಮಯವೆಂದರೆ ಬುದ್ಧಿಜೀವರು ಅಂತ ನಾ ತಿಳ್ಕೊಂಡಿದ್ದೀನಿ. ಹೊತ್ತು ಕೊಲೆಗೈವನೇ ತಿಳಿದ ಮನುಜ. ಸುಮ್ಮನೆ ಈಗ ನೆನಪಾತ್, ಈಗ ಬಂದ ಸುದ್ದಿ ಅಂತಲ್ಲ, ಈಗ ತಲೆಯಾಗ ಬಂತು. ಕುವೆಂಪು ಅವರು ಬರೆದಾರ, ಹೊತ್ತು ಕೊಲೆಗೈವನೇ ತಿಳಿದ ಮನುಜ. ತಿಳಿದವ ಹೊತ್ತು ಸಾಯಿಸಬೇಡ್ರು. ಮಂದಿನ ಸಾಯಿಸೋದಾಗಲಿ, ಮತ್ತೊಂದು ಸಾಯಿಸೋದು, ಪ್ರಾಣಿ ಸಾಯಿಸೋದು ಹೆಂಗೆ ಪಾಪನೋ, ಹೊತ್ತನ್ನು ಸಾಯಿಸುವುದು ಕೂಡ ಅಷ್ಟು ಪಾಪ ಅಂತ ಬರೆದಾರ. ಅದು ನಮಗೆ ಎಲ್ಲ ಟೈಮ್ನಾಗ ಆಗಂಗಿಲ್ಲ. ಅದು ಬುದ್ಧಿಜೀವರಿಗೆ ಹೆಚ್ಚು ಸಾಧ್ಯ ಆಗ್ಯದ, ನಮಗೂ ಆಗ್ಯದಿಲ್ಲ ಅಂತಲ್ಲ, ಅಷ್ಟು ಆಗಕ್ಕೆ ಸಾಧ್ಯ ಆಗಂಗಿಲ್ಲ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕಡಿಮೆ ಆಗುತ್ತೆ. ಆದರೆ ಬುದ್ಧಿಜೀವರಿಗೆ ಮಾತ್ರ ಅವ್ರದ್ದೇ ಒಂದು ವ್ಯವಸ್ಥೆಯಲ್ಲಿ ಹೋಗಬೇಕು. ಅವ್ರು ಬೆಕ್ಕದಂತ ಅವ್ರು ಪ್ರೈಮ್ ಮಿನಿಸ್ಟರ್ ಅಂತ ಈ ಕಡೆ ಬಿಡ್ರಿ, ಅವ್ರು ಯಾರಿಗೆ ಹೋಲ್ಸಕ್ಕೆ ಬರಂಗಿಲ್ಲ. ಬುದ್ಧಿಜೀವ್ರನ್ನ, ಜ್ಞಾನಿಗಳ ಯೋಗಿಗಳನ್ನು ಯಾರಿಗೆ ಹೋಲ್ಸಕ್ಕೆ ಬರಂಗಿಲ್ಲ. ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಇವರಿಗೆ ರಾಜರಿಗೆ, ಸಾಹುಕಾರರಿಗೆ, ಲ್ಯಾಂಡ್ ಲಾರ್ಡ್ಗಳು ಹೋಲ್ಸಕ್ಕೆ ಬರಲ್ಲ. ಅವರೇ ಇವರೇ ಅಂಥ ಒಂದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಪರಮ ಪೂಜ್ಯ ಬುದ್ಧಿಜಿಯವರ ಒಂದು ವೇದಿಕೆಯಲ್ಲಿ, ಅವರ ಶಿಷ್ಯರ ವೇದಿಕೆಯಲ್ಲಿ ಇವತ್ತಿನ ಬೆಳಗಿನ ಜಾವದ ಒಂದು ಚಿಂತನೆಯನ್ನು, ಪ್ರವಚನವನ್ನು ಹೇಳುವಂಥ ಒಂದು ಭಾಗ್ಯ, ಒಂದು ಸುದೈವ, ಒಂದು ಸದಾವಕಾಶ ನಂದಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದು ಕೂಡ ಒಂದು
ಅವರು ಪ್ರೀತಿ ಇದು. ಅವರು ನಮಗೆ ಅವರು ನಮಗೆ ಕೊಟ್ಟಿರುವ ಪ್ರೀತಿ, ಸಲಿಗೆ, ಸಹವಾಸ, ಸ್ನೇಹ, ಒಂದು ಮಾತೃತ್ವ ಭಾವ ಇರೋದಲ್ಲ, ಅದು ಮತ್ತೆ ಇವತ್ತು ನಮ್ಮನ್ನು ಈ ವೇದಿಕೆಗೆ ಕರೆಸ್ಯದ. ಅಂಥ ಪರಮ ಪೂಜ್ಯ ಬುದ್ಧಿಜಿಯವರು ಆಶೀರ್ವಾದ, ಕೃಪಾ, ಅವರ ಪ್ರೇರಣೆ, ಅವರು ಶಕ್ತಿ, ಅವರು ಭಕ್ತಿ ನಮ್ಮನ್ನು ಸರಿಯಾಗಿ ಒಂದು ನಿರ್ಧಾರಿತವಾದಂಥ ಜೀವನದಲ್ಲಿ ಕೊಂಡೊಯ್ಯುವುದಕ್ಕೆ ಸಹಾಯ ಸಹಕಾರವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮಪೂಜ್ಯ ಅಮೃತಾನಂದಮಯಿ ಸ್ವಾಮಿಗಳು ಕೂಡ ಭಾಳ ಬುದ್ಧಿಜಿಯವರಿಗೆ ಅತ್ಯಂತ ಅಚ್ಚುಮೆಚ್ಚಿನ, ಒಲವಿನ, ಮೀನ್ಸ್ ಆಯ್ಕೆ ಮಾಡಿಕೊಂಡಿರೋದಂತಾರಲ್ಲ, ಬುದ್ಧಿಜಿಯವರೇ ಅವ್ರನ್ನ ನೆಚ್ಕೊಂಡು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರು. ಬಹುಶಃ ಅವ್ರ ದಿನಾನೂ ಕೂಡ ಇಲ್ಲಿ ಪ್ರವಚನ ನಡೀತದೆ. ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿರುವಂಥ ಸಂದರ್ಭ, ಮತ್ತು ಪ್ರತಿ ರವಿವಾರ ಒಂದು ವಿಶೇಷ ಸ್ವಾಮೀಜಿಗಳನ್ನು, ವಿಶೇಷ ನಾವಲ್ಲ, ಸಾಮಾನ್ಯ ನಿಮ್ಗತನೆ, ಸಾಮಾನ್ಯನೇ ಧನ್ಯನು ಅಂತ ಬರೆದಾರ ಕುವೆಂಪು ಅವರು. ಸಾಮಾನ್ಯನೇ ಧನ್ಯನು, ಶ್ರೀ ಸಾಮಾನ್ಯನೇ ಮಾನ್ಯನು. ಎಲ್ಲಿವರೆಗೆ ನಮ್ಮ ಸಾಮಾನ್ಯವಾಗಿರೋದಕ್ಕೆ ನಮಗೆ ಬರಂಗಿಲ್ಲ. ಬುದ್ಧಿಜಿಯವ್ರು ಭಾಳ ಸಿಂಪಲ್ ಇರ್ತಿದ್ರು, ಸಿಂಪಲ್, ಭಾಳ ಸಿಂಪಲ್. ಆ ಸಿಂಪಲ್ನೊಳಗೆ ಏನು ಒಂದು ವ್ಯಕ್ತ ಆಕತ್ತಲ್ಲ, ಅದು ವಿಶೇಷವಾಗಿರ್ತದೆ, ನೆನಪಿಟ್ಕೋಬೇಕು. ಎಷ್ಟೆಷ್ಟು ನಮ್ಮ ಭಾವಗಳ ಮಧ್ಯದಲ್ಲಿ ಸಿಗ್ತೀವಿ ಅಷ್ಟಷ್ಟು ನಾವು ಸಣ್ಣವರಾಗ್ತೀವಿ. ಅಂಥ ಒಂದು ಸಮಯಾವಕಾಶ ನನಗೆ ಇವತ್ತು ಸಿಕ್ಕಿದೆ ಅನ್ನುವ ಮಾತನ್ನು ಹೇಳ್ತಾ, ನಮ್ಮ ಬಸವನಂದ ಶ್ರೀಗಳವರು, ಮಮ್ಮಿಗಟ್ಟಿಯವರು, ಅವರು ಬಹಳ ಸರಳ, ಸಾತ್ವಿಕ. ಅವರು ಸ್ವಾಮಿಗಳ ಗತಲ್ಲಿ ಕೂತಾರ, ಮತ್ತು ಕಸಬರಿಗೆ ತಗೊಂಡು ಕಸನೂ ಹೊಡಿತಾರ, ಅಡುಗೆನೂ ಮಾಡ್ತಾರೆ, ಏನ್ರಿ ಸಂಚಾರ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಒಂದು ಸಪೋರ್ಟ್ ಆಗಿ, ಊರುಗೋಲಾಗಿ ನಿಂತಾರಲ್ಲ, ಅಂಥ ಸ್ವಾಮಿಗಳು, ಕ್ರಿಯಾತ್ಮಕ ಸ್ವಾಮಿಗಳು ಇವತ್ತು ನಮ್ಮ ಸಮಾಜದಾಗ ಬೇಕಾಗ್ಯಾರ. ಅಂಥ ಕ್ರಿಯಾತ್ಮಕ ಸ್ವಾಮೀಜಿಯವರು ಯಾವಾಗಲೂ ಬುದ್ಧಿಜಿಯವರು ನೋಡಿದಂಗಲ್ಲಿ ನೀವು ಇಲ್ಲಿರ್ಬೇಕು, ಕೆಲಸ ಸೇವೆ ಮಾಡ್ಬೇಕಂತಿದ್ರಂತೆ ಬುದ್ಧಿಜಿಯವರು. ಹಿಂಗೆ ಸುಮ್ಮನೆ ಅವರು ಬುದ್ಧಿಜಿಯವರು ಸುಮ್ಮನೆ ದೃಷ್ಟಿ ಹರಿಸಿದ್ರೆ ಅವ ಎದ್ದು ತಿರುಗಾಡ್ತದೆ, ನೆನಪಿಟ್ಕೋಬೇಕು ಇದನ್ನು. ಅವರು ದೃಷ್ಟಿ ಬೆತ್ತರೆ ಎದ್ದು ತಿರುಗಾಡಕತ್ತಿದ್ದ, ಅಷ್ಟೊಂದು ಆ್ಯಕ್ಟಿವ್ ಮಾಡುವಂಥ ಶಕ್ತಿ ಬುದ್ಧಿಜಿಯವ್ರಿಗಿತ್ತು ಅನ್ನುವ ಮಾತನ್ನು ಹೇಳ್ತಾ, ತಾವೆಲ್ಲ ಇಂಥ ಚಳಿಯಲ್ಲಿ ಬಹುಶಃ ಇನ್ನೂ ಏನು ಟೀ ಕಾಫಿ ಏನು ಆಗಿಲ್ಲ ಅಂತ ಕಾಣಿಸ್ತದೆ. ನಮ್ಮದು ಯಾರ್ದು ಆಗಿಲ್ಲ. ಇದು ಒಂದು ಬುದ್ಧಿಜಿಯವರ ಸಂಕಲ್ಪ ಇತ್ತು. ಆ ಸಂಕಲ್ಪಕ್ಕೆ ನಾವು ಸಂಬಂಧ ಆದಿವಿ ಅನ್ನುವಂಥದ್ದೇ ಒಂದು ದೊಡ್ಡ ಒಂದು ಭಾಗ್ಯ ಅಂತ ಭಾವಿಸ್ತಾ, ಅನ್ನ ನೀಡಿದರೆ ಪುಣ್ಯಬಹುದು, ವಸ್ತ್ರ ನೀಡಿದರೆ ಧರ್ಮಬಹುದು, ತ್ರಿಕರಣ ಶುದ್ಧವಾಗಿ ನೆನೆದರೆ ಕೂಡಲ ಚನ್ನ ಸಂಗೈನಲ್ಲಿ ಮುಕ್ತಿ ಅಹುದು ಅಂತ ಬರೆದಾರ ಚನ್ನಬಸವಣ್ಣ. ಎಷ್ಟು ಚಂದ ಬರೆದಾರೆ. ಅನ್ನ ನೀಡ್ರಿ, ದೊಡ್ಡ ದೊಡ್ಡ ಸಾಧನೆ ಮಾಡೋಕ್ಕಾಗಲ್ಲ ಈಗಿನ ಕಾಲದಾಗ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡ್ಕೊಳ್ರಿ. ಅನ್ನ ನೀಡ್ರಿ ಪುಣ್ಯ ಬರ್ತೈತಿ, ಬಟ್ಟಿ ಕೊಡ್ರು ಧರ್ಮ ನಿಮ್ಮನ್ನು ಕಾಯ್ತದ. ಅನ್ನ ಬಟ್ಟಿ ಇವು ಆಮೇಲೆ ಅರಿವು ಆರಂಭ ಆಕತಿ. ಅನ್ನ ಬಟ್ಟಿ ಅರಿವು, ಹಿಂಗೆ ಒಂದು ಕ್ರಮಬದ್ಧವಾಗಿ ಸಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಸಮಯ ಹೆಚ್ಚು ತೊಗೊಂಡೆ ಅಂತ ಅನ್ಕೋತೀನಿ. ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ತಮಗೆಲ್ಲರಿಗೂ ಕೂಡ, ನಮಗೆಲ್ಲರಿಗೂ ಕೂಡ ಬುದ್ಧಿಜಿಯವರ ಪ್ರೀತಿ, ಅವರ ಕಳಕಳಿ, ಕಾಳಜಿ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕ್ಷಣ